പ്രൈസ് ദി ലോർഡ്. Hallelujah. ഈ പകൽക്കാലം നിങ്ങളോട് ഒരുമിച്ച് വീണ്ടും ആയിരിക്കാൻ കർത്താവ് നൽകി തന്ന ഈ നല്ല സാവകാശത്തിനായി ദൈവത്തെ സ്തുതിക്കുന്നു. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮ ಸಂಗಡ ಆಗಿರತಕ್ಕಂತೆ ದೇವರು ಕೊಟ್ಟಂತ ಉತ್ತಮವಾದ ಸದವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. കഴിഞ്ഞ ദിവസങ്ങളിലേക്കും കർത്താവിന്റെ കരം നിങ്ങളോടും ഞങ്ങൾ ആയിരുന്ന ഇടങ്ങളിലും കൂടെ ഇരുന്നു. വിവിധ സ്ഥാനങ്ങളിൽ കർത്താവ് നമ്മെ അനുഗ്രഹിച്ച ദൈവകൃപയ്ക്കായി ദൈവത്തെ സ്തുതിക്കുന്നു. ದೇವರ ಹಸ್ತ ಕಳೆದ ದಿವಸಗಳೆಲ್ಲ ನಮ್ಮ ಸಂಗಡವಾಗಿದ್ದು ನಾವು ಹೋಗುವಂತ ಪ್ರತಿಯೊಂದು ಸ್ಥಳಗಳಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ದೇವರು ನಮ್ಮ ಸಂಗಡ ಇದ್ದಂತ ತನ್ನ ಕೃಪೆಗಾಗಿ ನಾನು ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ഇന്ന് പകൽക്കാലം നിങ്ങളോട് ഒരുമിച്ച് ദൈവവചനവുമായി നിൽക്കുവാൻ കർത്താവ് നൽകി തന്ന ഈ വിലയേറിയ സാവകാശത്തിനായി സ്തോത്രം. ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯದ ಸಂಗಡವಾಗಿ ನಿಮ್ಮ ಸಂಗಡ ನಿಲ್ಲುವುದಕ್ಕೆ ದೇವರು ಕೊಟ್ಟಂತೆ ಬೆಲೆ ಬಾಳುವ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ഉപവാസത്തോടും പ്രാർത്ഥനയോടും നിങ്ങൾ ദൈവസന്നിധിയിലായിരിക്കുമ്പോൾ സർവശക്തൻ അത്ഭുതങ്ങളുടെ ദൈവമായി നമ്മോട് കൂടെയുണ്ട്. ಉಪವಾಸದಲ್ಲೂ ಪ್ರಾರ್ಥನೆಯಲ್ಲೂ ದೇವರ ಮಕ್ಕಳು ನಾವು ದೇವರ ಪಾದಪೀಠದಲ್ಲಿ ಆಗಿದ್ದಾಗ ಸರ್ವಶಕ್ತನಾಗಿರುವ ದೇವರು ತಾನೇ ನಮ್ಮ ಮಧ್ಯದಲ್ಲಿ ಕ್ರಿಯೆ ಮಾಡ್ತಾನೆ. എനിക്കറിയാം ഇന്ന് ഉപവാസത്തോടും പ്രാർത്ഥനയോടും കൂടിയാണ് നിങ്ങൾ ദൈവാലയത്തിലായിരിക്കുന്നത്. ನನಗೆ ಚೆನ್ನಾಗಿ ಗೊತ್ತು ಉಪವಾಸದಲ್ಲೂ ಪ್ರಾರ್ಥನೆಯಲ್ಲಿ ಆಗಿರುತ್ತದೆ ನೀವೆಲ್ಲರೂ ದೇವರ ಆಲಯದಲ್ಲಿ ಇರೋದು. അതുകൊണ്ട് ദൈവവചനത്തിൽ നിന്നും ഉപവസിച്ച് പ്രാർത്ഥിച്ചിട്ട് ദൈവസന്നിധിയിൽ ചെന്ന ഒരു വ്യക്തിയുടെ ചരിത്രം അല്പസമയം നാം ഒരുമിച്ച് ചിന്തിക്കുവാൻ പോകുകയാണ്. ಆದ್ದರಿಂದ ದೇವರ ವಾಕ್ಯದಲ್ಲಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಗೆ ಬಂದಂತ ಒಂದು ವ್ಯಕ್ತಿಯ ಕುರಿತಾದಂತ ಚರಿತ್ರೆಯನ್ನ ನಾವು ಓದಿ ನಾವು ಧ್ಯಾನಿಸಿ ನಾವು ಪ್ರಾರ್ಥಿಸಲಿಕ್ಕೆ ಹೋಗುತ್ತೇವೆ. ആ വ്യക്തിയുടെ ചരിത്രം ഞാൻ അനേക പ്രാവശ്യം പ്രസംഗിച്ചിട്ടുണ്ടെങ്കിലും ഈ ദിവസങ്ങളിൽ അത് വായിച്ചപ്പോൾ വ്യത്യസ്തമായ ചില കാര്യങ്ങൾ ദൈവത്തിന്റെ ആത്മാവിനെ പഠിപ്പിച്ചു. ಆ ವ್ಯಕ್ತಿಯ ಕುರಿತಾಗಿ ನಾನು ಅನೇಕ ಸಾರಿ ಇದನ್ನು ಪ್ರಸಂಗ ಮಾಡಿರುವುದಾದರೂ ಸಹ ಈ ದಿವಸಗಳಲ್ಲಿ ಓದಬೇಕಾದ್ರೆ ಪವಿತ್ರಾತ್ಮನಾದಂತ ದೇವರು ಬೇರೆ ಕೆಲವೊಂದು ಭಾಗಗಳನ್ನು ಆತನ ಮುಖಾಂತರವಾಗಿ ನನಗೆ ತಿಳಿಸಿಕೊಟ್ಟನು. ആ ഉപവാസ പ്രാർത്ഥനയിൽ സർവശക്തൻ എന്ത് ജനത്തോട് സംസാരിക്കും, എങ്ങനെ സംസാരിക്കും, അതിന് നമ്മുടെ ചെവി എങ്ങനെ തുറന്നിരിക്കണം എന്ന് ഇന്ന് രാവിലെ നാം ചിന്തിക്കുവാൻ പോകുകയാണ്. ಆ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಏನು ಮಾತನಾಡ್ತಾನೆ, ತನ್ನ ಜನರಿಗೋಸ್ಕರವಾಗಿ ಏನು ಮಾತನಾಡ್ತಾನೆ, ಯಾವ ರೀತಿಯಲ್ಲಿ ಆತನ ಮಾತನಾಡ್ತಾನೆ ಎಂದು ನಮ್ಮ ಕಿವಿಗಳನ್ನ ಕರ್ತನ ಸನ್ನಿಧಿಯಲ್ಲಿ ನಾವು ತೆರೆಯುತ್ತಾ ನಾವು ಎಚ್ಚರವಾಗಿ ನಾವು ದೇವರ ಪಾದಪೀಠದಲ್ಲಿ ನಾವು ಕಾದಿರುವಂತರಾಗಿರೋಣ. വേദപുസ്തകത്തിൽ സഹോദരിയുടെ പേരിൽ അറിയപ്പെടുന്ന പുസ്തകത്തിലേക്ക് പോകാൻ പോകുകയാണ്. ಸತ್ಯವೇದ ಗ್ರಂಥದಲ್ಲಿ ಒಂದು ಸ್ತ್ರೀಯ ಹೆಸರ ಕುರಿತಾಗಿ ಕರೆಯಲ್ಪಡುವಂತ ಒಂದು ಪುಸ್ತಕದ ಕುರಿತಾಗಿ ನಾವು ಧ್ಯಾನಿಸಲಿಕ್ಕೆ ಹೋಗುತ್ತೇವೆ. ഏതാണ് ആ പുസ്തകം? ಯಾವ ಪುಸ್ತಕ ಅದು? എസ്തറിന്റെ പുസ്തകം 4-ാം അധ്യായം. ಎಸ್ತರಳು ಬರೆದಂತ ಪುಸ್ತಕ 4ನೇ ಅಧ್ಯಾಯ, അതിന്റെ 15, 16, 17, 5-ാം അധ്യായം 1-ാം വാക്യം. ಅದರ 15, 16, 17 ಮತ್ತು 5ನೇ ಅಧ್ಯಾಯದ 1ನೇ ವಾಕ್ಯ. അതിന് എസ്തർ മൊർദെഖായിയോട് മറുപടി പറവാൻ കൽപ്പിച്ചത്, നീ ചെന്ന് ശൂശനിലുള്ള എല്ലാ യഹൂദന്മാരെയും ഒന്നിച്ചു കൂട്ടി നിങ്ങൾ 3 ദിവസം രാവും പകലും തിന്നുകയോ കുടിക്കുകയോ ചെയ്യാതെ എനിക്ക് വേണ്ടി ഉപവസിപ്പിൻ. ഞാനും എൻ്റെ ബാല്യക്കാരുത്തികളും അങ്ങനെ തന്നെ ഉപവസിക്കും. പിന്നെ ഞാൻ നിയമപ്രകാരമല്ലെങ്കിലും രാജാവിന്റെ അടുക്കൽ ചെല്ലും. ഞാൻ നശിക്കുന്നു എങ്കിൽ നശിക്കട്ടെ. അങ്ങനെ മൊർദെഖായി ചെന്നു എസ്തർ കൽപ്പിച്ചതുപോലെയൊക്കെയും ചെയ്തു. 3-ാം ദിവസം എസ്തർ രാജവസ്ത്രം ധരിച്ചുകൊണ്ട് രാജധാനിയുടെ അകത്തെ പ്രാകാരത്തിൽ ചെന്ന് രാജാവിന്റെ ഗ്രഹത്തിന്റെ നേരെ നിന്നു. ಆಗ ಎಸ್ತರಳು, ನೀನು ಹೋಗಿ ಶೂಷೇನಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಿಕೆಯೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು. ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕಾಯಿ ಮರಳಿ ಹೇಳಿಸಿದಳು. ಮೊರ್ದೆಕಾಯಿ ಹಿಂತಿರುಗಿ ಹೋಗಿ ಎಸ್ತರಳು ಹೇಳಿದಂತೆಯೇ ಮಾಡಿದನು. ಮೂರನೆಯ ದಿನದಲ್ಲಿ ಎಸ್ತರಳು ರಾಜವಸ್ತ್ರ ಭೂಷಿತಳಾಗಿ ಅರಮನೆಯ ಒಳಾಂಗಣ ಪ್ರಕಾರವನ್ನು ಪ್ರವೇಶಿಸಿ ರಾಜ ಮಂದಿರದ ಎದುರಿನಲ್ಲಿ ನಿಂತಳು. ಅರಸನು ಆ ಮಂದಿರದಲ್ಲಿ ರಾಜ ಸಿಂಹಾಸನದ ಮೇಲೆ ಬಾಗಿಲು ಎದುರಾಗಿ ಕೂತುಕೊಂಡಿದ್ದನು. ചരിത്രത്തിൽ വളരെ പ്രാധാന്യമർഹിക്കുന്ന ഒരു സംഭവം ഈ പുസ്തകത്തിൽ നമുക്ക് പഠിക്കുവാൻ തക്കോണം കഴിയും. ಚರಿತ್ರೆಯಲ್ಲಿ ಬಹಳ ಪ್ರಾಮುಖ್ಯವುಳ್ಳವಾಗಿ ಎಣಿಸಲ್ಪಡುವಂತ ಒಂದು ಘಟನೆಯನ್ನು ನಾವು ಈ ಪುಸ್ತಕದಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ദൈവത്താൽ വിളിച്ചു വേർതിരിക്കപ്പെട്ട ഒരു കൂട്ടം ജനത്തെ നശിപ്പിക്കുവാൻ ഒരുവൻ ತಯಾರಾಯപ്പോൾ ದೇವರಿಂದ ಕರೆಯಲ್ಪಟ್ಟಂತ ಒಂದು ಗುಂಪಿನ ಜನರನ್ನ ನಾಶ ಮಾಡುವುದಕ್ಕೋಸ್ಕರವಾಗಿ ಒಂದು ವ್ಯಕ್ತಿ ಆತನು ಸಿದ್ಧವಾದಾಗ
മറുവശത്ത് അതിനെ അതിജീവിക്കുവാൻ പ്രാർത്ഥനയിൽ ആശ്രയിക്കുന്ന രണ്ട് വ്യക്തികളെ നമുക്ക് കാണുവാൻ കഴിയും. ಮತ್ತೊಂದು ಭಾಗದಲ್ಲಿ ಅದನ್ನು ಗೆಲ್ಲಲಿಕ್ಕೋಸ್ಕರವಾಗಿ ಇಬ್ಬರು ವ್ಯಕ್ತಿಗಳು ಅವರು ಪ್ರಾರ್ಥನೆ ಮಾಡುವುದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ. ഒരു വശത്ത് അധികാരമുള്ളവൻ പ്രവർത്തിക്കുമ്പോൾ ಒಂದು ಭಾಗದಲ್ಲಿ ಅಧಿಕಾರ ಉಳ್ಳವನು ತಾನು ಕ್ರಿಯೆ ಮಾಡಬೇಕಾದರೆ മറുവശത്ത് മുട്ടിന്മേൽ പ്രവർത്തിക്കുന്ന രണ്ടുപേർ. ಮತ್ತೊಂದು ಭಾಗದಲ್ಲಿ ಮೊಣಕಾಲುಗಳಲ್ಲಿ ಕ್ರಿಯೆ ಮಾಡುವಂತ ಇಬ್ಬರು. മുട്ടിന്മേൽ ഇരിക്കുന്നവൻ അധികാരമുള്ളവനല്ല. ಮೊಣಕಾಲಿನಲ್ಲಿ ನಿಂತುಕೊಳ್ಳುವವನು ಅವನು ಅಧಿಕಾರ ಉಳ್ಳವನಲ್ಲ. അവൻ വാതിക്കൽ കാവൽപ്പടയായി നിൽക്കുന്ന ഒരു ജോലിക്കാരൻ. ಅವನು ಬಾಗಿಲಿನಲ್ಲಿ ಕಾವಲುಗಾರನಾಗಿ ನಿಲ್ಲುವಂತ ಒಬ್ಬ ಕೆಲಸಗಾರನು. എന്നാൽ എതിരാളി രാജാവിന്റെ മുദ്ര മോതിരത്തെ ഉപയോഗിക്കുവാൻ അധികാരമുള്ളവൻ. ಆದ್ರೆ ಅವನ ವಿರೋಧಿ ಎನ್ನುವವನು ಅರಸನ ಅಧಿಕಾರದ ಉಂಗುರವನ್ನ ಉಪಯೋಗಿಸೋದಕ್ಕೆ ಅಧಿಕಾರ ಉಳ್ಳವನಾಗಿದ್ದಾನೆ. ഈ രണ്ട് ശക്തികൾ ഒരുമിച്ച് പ്രവർത്തിച്ചപ്പോൾ ಈ ಎರಡು ಶಕ್ತಿಗಳು ಒಟ್ಟಾಗಿ ಅದು ಕ್ರಿಯೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ജയം ദൈവത്തിന്റെ പൈതലിനായിരുന്നു. ಜಯ ಎನ್ನುವುದು ಅದು ದೇವರ ಮಕ್ಕಳಿಗುಳ್ಳದು. ഈ ലോകത്തിലെ ഒരധികാരിക്കും മുട്ടിന്മേൽ നിൽക്കുന്നവന് മുമ്പിൽ നേരെ നിൽക്കുവാൻ സാധ്യമല്ല. ಈ ಲೋಕದಲ್ಲಿರುವಂತ ಯಾವ ಅಧಿಕಾರಿಗಾದರೂ ಮೊಣಕಾಲಿನಲ್ಲಿ ನಿಲ್ಲುವವನನ್ನ ವಿರುದ್ಧವಾಗಿ ನಿಂತು ಜಯಿಸೋದಕ್ಕೆ ಅವನ ಕೈಯಲ್ಲಿ ಆಗೋದಿಲ್ಲ. ലോക ചരിത്രത്തിൽ മുട്ടിന്മേൽ ഇരുന്നവരെയൊക്കെയും ദൈവം അധികാരത്തോടെ ഉപയോഗിച്ചിട്ടുണ്ട്. ದೇವರ ಸತ್ಯವೇದ ಗ್ರಂಥದಲ್ಲಿ ಯಾರ್ಯಾರು ಮೊಣಕಾಲುಗಳಲ್ಲಿ ನಿಂತಿದ್ದಾರೋ ಅವರನ್ನೆಲ್ಲರನ್ನು ದೇವರು ಆತನು ಅಧಿಕಾರ ಉಳ್ಳವರನ್ನಾಗಿ ಉಪಯೋಗಿಸಿದ್ದಾನೆ. അതുകൊണ്ട് ഇന്ന് രാവിലെ ഉപവാസത്തോടെ ദൈവസന്നിധിയിലായിരിക്കുന്ന നിങ്ങളെ സംബന്ധിച്ചിടത്തോളം നിങ്ങൾ ദൈവസന്നിധിയിൽ വിലപ്പെട്ടവരാണ്. ಹಾಗಾಗಿರುವುದಾದ್ರೆ ದೇವರ ದೃಷ್ಟಿಯಲ್ಲಿ ಇವತ್ತು ಉಪವಾಸದಲ್ಲಿ ಕೂತಿರುವಂತ ನೀವುಗಳು ಯಾರು ಸಾಧಾರಣವಾದಂತ ವ್ಯಕ್ತಿಗಳಲ್ಲ. ದೇವರ ಸನ್ನಿಧಿಯಲ್ಲಿ ನೀವು ಶ್ರೇಷ್ಠರಾಗಿದ್ದೀರಿ. കാരണം മുട്ടിന്മേൽ ഇരിക്കുന്നവരെ കൊണ്ട് ദൈവത്തിങ്കിൽ നിന്നും പ്രാപിക്കുവാൻ കഴിയുന്നത് ഇനിയും ലോകം കാണാനിരിക്കുന്നതേ ഉള്ളൂ. ಕಾರಣವೇನೆಂದ್ರೆ ಮೊಣಕಾಲಿನಲ್ಲಿ ಕೂತುಕೊಳ್ಳುವವನು ಅವನು ಏನೆಲ್ಲ ದೇವರ ಸನ್ನಿಧಿಯಲ್ಲಿ ಹೊಂದಿಕೊಳ್ಳಲಿಕ್ಕೆ ಹೋಗುತ್ತಾನೆ ಅನ್ನೋದು ಲೋಕ ಇನ್ನು ನೋಡಲಿಕ್ಕೆ ಹೋಗುವಂತದಾಗಿದೆ. ഇവിടെ ഒരു രാജകൊട്ടാരം, ಇಲ್ಲಿ ಒಂದು ಅರಮನೆ, ഒരു രാജാവ്, ಒಂದು ಅರಸನು. ആ രാജാവിന്റെ കൊട്ടാരത്തിൽ വന്ന് പെട്ടുപോയ ഒരു രാജ്ഞി. ಆ ಅರಸನ ಅರಮನೆಯಲ್ಲಿ ಬಂದು ಸಿಕ್ಕಾಕಿಕೊಂಡಿರುವಂತ ಒಳಪಟ್ಟಿರುವಂತ ಒಂದು ರಾಣಿ. അവൾ രാജ്ഞിയാകുവാൻ രാജകുടുംബത്തിൽ ജനിച്ചവളല്ല. ಆಕೆ ರಾಣಿ ಆಗುವುದಕ್ಕೋಸ್ಕರವಾಗಿ ಒಂದು ರಾಜನ ಮನೆತನದಲ್ಲಿ ಆಕೆ ಹುಟ್ಟಿದವಳಲ್ಲ. അവൾ അപ്പനും അമ്മയും ഇല്ലാതെ ഇരുന്നപ്പോൾ മൊർദെഖായി എടുത്തു വളർത്തിയ ഒരു അനാഥ പെൺകുട്ടി. ಆಕೆಗೆ ತಂದೆ ತಾಯಿಗಳು ಇಲ್ಲದಿರಬೇಕಾದ್ರೆ ಮೊರ್ದೆಖಾಯಿ ಎನ್ನುವಂತ ವ್ಯಕ್ತಿ ದತ್ತಿಗೆ ತೆಗೆದುಕೊಂಡು ಬೆಳೆಸಿದಂತ ಒಂದು ಅನಾಥಳಾದಂತ ಒಂದು ಮಗು. എന്നാൽ അവൾക്ക് ദൈവം ഒരു നന്മ കൊടുത്തു. ಆದ್ರೆ ದೇವರು ಆಕೆಗೆ ಒಂದು ಒಳ್ಳೆಯ ಆಶೀರ್ವಾದವನ್ನು ಕೊಟ್ಟನು. അവളെ കണ്ടാൽ ആരും ആഗ്രഹിച്ചു പോകും. ಅಲ್ಲಿ ಆಕೆಯನ್ನು ನೋಡಿದ್ರೆ ಎಲ್ಲರೂ ಇಷ್ಟಪಡುತ್ತಾರೆ. സൗന്ദര്യം ദൈവം തരുന്നത് നാം സൗന്ദര്യമുണ്ടെന്ന് പറഞ്ഞ് നടക്കാനല്ല. ದೇವರು ನಮಗೆ ಸೌಂದರ್ಯವನ್ನು ಕೊಡುವುದು ನಾವು ಸೌಂದರ್ಯ ಉಳ್ಳವರಂತ ಹೇಳಿಕೊಂಡು ನಡೆಯೋದಕ್ಕಲ್ಲ. ആ സൗന്ദര്യം ദൈവത്തിന്റെ പദ്ധതിക്ക് വേണ്ടി ദൈവം അവൾക്ക് കൊടുത്തതാണ്. ಆ ಸೌಂದರ್ಯ ಎನ್ನುವುದು ದೇವರ ಉದ್ದೇಶಕ್ಕೋಸ್ಕರವಾಗಿ ದೇವರು ನಿನಗೆ ದಾನವಾಗಿ ಕೊಟ್ಟುವಂತದಾಗಿರುತ್ತದೆ. കാരണം അവൾ കൊട്ടാരത്തിൽ എത്തിപ്പെടുവാൻ ഒറ്റ കാരണം അവൾ സൗന്ദര്യവതിയായിരുന്നു എന്നുള്ളതാണ്. ಕಾರಣವೇನೆಂದ್ರೆ ಆಕೆ ಅರಮನೆಗೆ ತಲುಪುವುದಕ್ಕೆ ಇರುವಂತ ಒಂದೇ ಒಂದು ಮುಖಾಂತರವಾಗಿರ್ತದೆ ದೇವರು ಆಕೆಗೆ ಕೊಟ್ಟಂತ ಸೌಂದರ್ಯ. Praise God. Hallelujah. ബാക്കി ഒരു യോഗ്യതയും അവൾക്കില്ല. ಬೇರೆ ಮಿಕ್ಕ ಯಾವ ಯೋಗ್ಯತೆ ಆಕೆಗಿಲ್ಲ. എന്നാൽ ദൈവം അവളെ അവിടെ കൊണ്ടുവന്നത് അവളുടെ സൗന്ദര്യത്തിൽ പുകഴാനല്ല, സർവശക്തനായ ദൈവത്തിന്റെ പദ്ധതിക്ക് വേണ്ടി മുട്ടിന്മേൽ ഇരിക്കുവാൻ ദൈവം അവളെ അവിടെ കൊണ്ടുവന്നതാണ്. ದೇವರು ಆಕೆಯನ್ನು ಅರಮನೆಗೆ ತಂದಿದ್ದು ಆಕೆಯ ಸೌಂದರ್ಯದ ನಿಮಿತ್ತವಾಗಲ್ಲ. ದೇವರ ಒಂದು ದೊಡ್ಡ ಉದ್ದೇಶ ಆಕೆ ಮೇಲೆ ಇರೋದ್ರಿಂದ ಆಕೆಗೆ ಅರಮನೆಗೆ ಬಂದು ದೇವ ಜನರಿಗಾಗಿ ಮೊಣಕಾಲನ್ನು ಊರುವಂತ ವ್ಯಕ್ತಿಯಾಗಿ ಆಕೆ ಇರಬೇಕೆಂದು ದೇವರು ಆಕೆಯನ್ನು ಅರಮನೆಗೆ ತಂದನು. ദൈവത്തിന്റെ പദ്ധതി മനസ്സിലാക്കുന്ന ഒരു ദൈവ പൈതൽ മനസ്സിലാക്കണം, ദൈവം എന്തെങ്കിലും നിന്നെ ഏൽപ്പിച്ചിട്ടുണ്ടെങ്കിൽ
അത് നിനക്കല്ല, അത് ദൈവത്തിന്റെ രാജ്യത്തിന്റെ കെട്ടുപണിക്ക് വേണ്ടിയാണ്. ಇವತ್ತು ದೇವರ ಮಕ್ಕಳು ಮರೆಯಬಾರದಾಗಿರುವಂತ ಒಂದು ಕಾರ್ಯ, ದೇವರು ನಿನ್ನ ಕೈಯಲ್ಲಿ ಏನಾದ್ರೂ ಕೊಟ್ಟಿರುವುದಾದ್ರೆ ಅದು ನಿನ್ನ ಸ್ವಂತ ಕಾರ್ಯಕ್ಕೋಸ್ಕರವಾಗಲ್ಲ, ಅದು ದೇವರ ರಾಜ್ಯದ ಉಪಯೋಗಕ್ಕೆ ಉಳ್ಳದಾಗಿರುತ್ತದೆ. നിനക്ക് ആരോഗ്യം ദൈവം തന്നെങ്കിൽ അത് ദൈവത്തിന്റെ പദ്ധതിക്ക് വേണ്ടിയാണ്. ದೇವರು ನನಗೆ ಆರೋಗ್ಯ ಕೊಟ್ಟಿರುವುದಾದರೆ ಅದು ದೇವರ ಉದ್ದೇಶಕ್ಕೋಸ್ಕರವಾಗಿದೆ. ഭാഷ ദൈവം തന്നെങ്കിൽ അത് ദൈവ പദ്ധതിക്ക് വേണ്ടിയാണ്. ದೇವರು ನಿನಗೊಂದು ಭಾಷೆ ಎನ್ನುವುದು ಕೊಟ್ಟಿರುವುದಾದರೆ ಅದು ದೇವರ ಒಂದು ಉದ್ದೇಶಕ್ಕೋಸ್ಕರವಾಗಿದೆ. നിനക്ക് കഴിവ് ദൈവം തന്നെങ്കിൽ അത് ദൈവ പദ്ധതിക്ക് വേണ്ടിയാണ്. ದೇವರು ನಿನಗೊಂದು ಕೆಲವೊಂದು ಸಾಮರ್ಥ್ಯ ಎನ್ನುವುದು ದೇವರು ಕೊಟ್ಟಿರುವುದಾದ್ರೆ ಅದು ದೇವರ ಉದ್ದೇಶಕ್ಕೋಸ್ಕರವಾಗಿರುತ್ತದೆ. നിനക്ക് ദൈവം തന്നിരിക്കുന്ന ആ ഒരൊറ്റ കാര്യം കൊണ്ട് ദൈവം വൻ കാര്യം പ്രവർത്തിക്കുവാൻ നോക്കിയിരിക്കുകയാണ്. ಇವತ್ತು ದೇವರು ನಿನಗೆ ಕೊಟ್ಟಿರುವಂತ ಒಂದು ಕಾರ್ಯವಾದ್ರೂ ಪರವಾಗಿಲ್ಲ, ಆ ಒಂದು ಕಾರ್ಯದ ಮುಖಾಂತರ ದೊಡ್ಡ ಕಾರ್ಯವನ್ನು ಮಾಡೋದಕ್ಕೆ ನನ್ನ ದೇವರು ನಿನ್ನಿಂದ ಎದುರು ನೋಡುತ್ತಾ ಇದ್ದಾನೆ. ഇന്ന് രാവിലെ നിനക്ക് ദൈവം തന്നതിനെ ദൈവത്തിന് വേണ്ടി സമർപ്പിക്കണം. ಈ ಬೆಳಗಿನ ಜಾವದಲ್ಲಿ ನಾನು ಹೇಳುತ್ತೇನೆ, ದೇವರು ನಿನಗಾಗಿ ಕೊಟ್ಟಿರುವುದನ್ನ ಅದನ್ನು ದೇವರ ಕೈಯಲ್ಲಿ ನೀನು ಒಪ್ಪಿಸಿಕೊಡು. എന്റേതായിട്ടൊന്നുമില്ല, എനിക്കുള്ളതെല്ലാം ദൈവത്തിന്റെ വകയാണ്. ದೇವರೇ, ನನಗುಳ್ಳಂತದ್ದು ಹೇಳಿಕೊಳ್ಳುವಂತದ್ದು ಯಾವುದೂ ಇಲ್ಲ, ನನಗುಳ್ಳದೆಲ್ಲವೂ ದೇವರದಾಗಿರುತ್ತದೆ. ഈ പട്ടണത്തിൽ ദൈവം എല്ലാം തന്നെങ്കിൽ അത് ദൈവത്തിന്റെ വകയ്ക്ക് വേണ്ടിയാണ്. ಈ ಪಟ್ಟಣದಲ್ಲಿ ದೇವರು ನನಗಾಗಿ ಏನಾದ್ರೂ ಕೊಟ್ಟಿರುವುದಾದ್ರೆ ಅದು ನನಗೋಸ್ಕರ ಅಲ್ಲ, ಅದು ದೇವರ ಸೇವೆಗಾಗಿರುತ್ತದೆ. ഹല്ലേലൂയ. ಹಲ್ಲೆಲೂಯಾ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. അവൾ അവിടെ എത്തിയത് സൗന്ദര്യം കൊണ്ട് മാത്രം. ಆಕೆ ಅಲ್ಲಿ ತಲುಪಿರುವುದು ಸೌಂದರ್ಯದಿಂದ ಅಲ್ಲ. അവൾ അവിടെ ഇങ്ങനെ സമാധാനത്തോടെ ജീവിക്കുക. ಆಕೆ ಒಂದು ಸಮಾಧಾನವಾಗಿ ಆಕೆ ಜೀವಿಸ್ತಾ ಇದ್ದಾಳೆ. പക്ഷെ അവൾ അവിടെ എത്തുന്നതിന് മുൻപ് ಆದ್ರೆ ಆಕೆ ಅಲ್ಲಿ ತಲುಪುವುದಕ್ಕಿಂತ ಮುಂಚೆ ദൈവം വേറൊരുത്തന് വേറൊരു ചെറിയ കഴിവ് കൊടുത്തു. ದೇವರು ಬೇರೊಬ್ಬನಿಗೆ ಬೇರೊಂದೊಂದು ಚಿಕ್ಕ ಕೆಲಸವನ್ನು ದೇವರು ಕೊಟ್ಟನು. വലിയ സൗന്ദര്യമൊന്നുമില്ല, ಬೇರೆ ದೊಡ್ಡ ಸೌಂದರ್ಯ ಏನು ಇಲ್ಲ, വലിയ വിദ്യാഭ്യാസമൊന്നുമില്ല, ದೊಡ್ಡ ವಿದ್ಯಾಭ್ಯಾಸ ಏನು ಇಲ್ಲ, കണ്ടാൽ അങ്ങനെ ആരും ബഹുമാനിക്കത്തക്ക കാര്യമൊന്നുമില്ല, ನೋಡಿದ್ರೆ ಗೌರವಿಸತಕ್ಕಂತೆ ಯಾವ ಸಂಗತಿ ಆಕೆ ಅವರ ಬಳಿಯಲ್ಲಿಲ್ಲ. ഒരു കൊച്ചു ജോലി, ಒಂದು ಚಿಕ್ಕ ಕೆಲಸ. എന്താ ജോലി? ಏನ ಕೆಲಸ? വാതിക്ക് നിൽക്കുക. ಬಾಗಿಲಲ್ಲಿ ಬಂದು ನಿಲ್ಲೋದು. ആരങ്ങോട്ടും ഇങ്ങോട്ടും പോയാലും ಯಾರು ಅತ್ತ ಇತ್ತ ಹೋದ್ರು ನಿಂತು ಸಲ್ಯೂಟ್ ಹೊಡೆಯೋದು. ഇതേ ഉള്ളു പണി. ಇದವನ ಕೆಲಸ, വേറെ പണിയൊന്നുമില്ല. ಬೇರೆ ಕೆಲಸ ಆತನಿಗಿಲ್ಲ. ആരതിലെ പോയാലും ಯಾರೇ ಮುಂದೆ ಹೋದ್ರು സല്യൂട്ട് അടിച്ചോണം. ಆತನ ಸಲ್ಯೂಟ್ ಹೊಡಿಬೇಕು. അത് രാജാവ് പോയാലും സല്യൂട്ട് അടിക്കണം, ಯಾರೇ ಹೋದ್ರು ಅವನ ಸಲ್ಯೂಟ್ ಹೊಡಿಬೇಕು. രാജാവിന്റെ സിങ്കിടിമാര് പോയാലും സല്യൂട്ട് അടിക്കണം, ರಾಜನ ಅಲ್ಲಲ್ಲಿ ಸೇವಕರು ಹೋದ್ರು ಸಲ್ಯೂಟ್ ಹೊಡಿಬೇಕು. അവിടെ കൊട്ടാരത്തിൽ ഒരു പണിയില്ലാത്തവൻ പോയാലും ഇവൻ സല്യൂട്ട് അടിക്കണം. ಅರಮನೆಯಲ್ಲಿ ಯಾವ ಕೆಲಸ ಇಲ್ಲದವನು ಸುಮ್ಮನೆ ಹೋದ್ರು ಸಹ ಅವನಿಗೆ ಸಲ್ಯೂಟ್ ಹೊಡಿಬೇಕು. കാരണം അകത്തുള്ളവന്റെ വിചാരം വാതിക്ക് നിൽക്കുന്നവൻ ഒന്നുമില്ലെന്നാ. ಅಲ್ಲಲ್ಲಿ ಒಳಗಡೆ ಇರುವವನ ಒಂದು ಚಿಂತೆ ಬಾಗಿಲಲ್ಲಿ ಇರುವವನು ಏನು ಇಲ್ಲ ಎಂದು. എന്നാൽ വാതിക്ക് നിൽക്കുന്നവന് വല്ല ഉണ്ടോന്ന് അറിയാൻ പോകുന്നതേ ഉള്ളൂ. ಅಲ್ಲಲ್ಲಿ ಬಾಗಿಲಲ್ಲಿ ಇರುವವನಿಗೆ ಶ್ರೇಷ್ಠವಾದದ್ದು ಇನ್ನ ಇದೆ ಎನ್ನುವುದು ಅವನ ಅನಂತರವಾಗಿ ತಿಳಿದುಕೊಳ್ಳಲಿಕ್ಕೆ ಹೋಗುತ್ತಾನೆ. കാരണം ഈ കയറി ഇറങ്ങുന്നവന്റെ ചിന്ത മാറാൻ പണി വരുന്നുണ്ട്. ಕಾರಣ ಬಂದು ಹೋಗುವವರ ಚಿಂತೆ ಮಾರ್ಪಡಿಸಲಿಕ್ಕಾಗಿ ಒಂದು ಶ್ರೇಷ್ಠವಾದ ಕೆಲಸ ಬರಲಿಕ್ಕೆ ಹೋಗುವಂತದಾಗಿದೆ. പക്ഷേ ഈ മൊർദെഖായിക്ക് ഒരു ഗുണം ഉണ്ടായിരുന്നു. ಆದ್ರೆ ಮೊರ್ದೆಖಾಯಿಗೊಂದು ಒಳ್ಳೆ ಸ್ವಭಾವವಿತ್ತು. അയ്യോ എനിക്ക് ഈ ജോലിയേ ഉള്ളേ, ಅಯ್ಯೋ ನನಗೆ ಇದೇ ಕೆಲಸನೇ ಇರೋದು. എന്റെ വീട്ടിൽ ഞാൻ വളർത്തിയപ്പോൾ അകത്ത് രാജ്ഞിയായിട്ടിരിക്കുക, ನನ್ನ ಮನೆಯಲ್ಲಿ ನಾನು ಬೆಳೆಸಿದವರು ಒಳಗಡೆ ರಾಣಿಯಾಗಿ ಅರಮನೆಯಲ್ಲಿ ಇದ್ದಾರೆ. ഞാൻ വലിയ കാര്യത്തെ കൊച്ചിലേ എടുത്തു വളർത്തി ഇവളെ ഇത്രയൊക്കെ പഠിപ്പിച്ച് ഇത്രയൊക്കെ ആക്കി ഇപ്പോഴകത്തിരിക്കുക. ഇന്ന് വരെ അവൾ എനിക്കൊരു ഗുണം ചെയ്തിട്ട്. ಅಲ್ಲ, ನಾನು ಚಿಕ್ಕ ಹುಡುಗಿಯಿಂದ ಆಕೆಯನ್ನು ತೆಗೆದುಕೊಂಡು ಬೆಳೆಸಿ ಪೋಷಿಸಿ ಈಗ ಆಕೆಯನ್ನು ಬೆಳೆಸಿದ ನಂತರ ಈಗ ಆಕೆ ಅರಮನೆ ಒಳಗಡೆ ಇದ್ದಾಳೆ. ಆದ್ರೆ ಬೆಳೆಸಿದಂತ ನನಗೆ ಯಾವ ಒಂದು ಒಳ್ಳೆ ಕೆಲಸ ಈಕೆ ಮಾಡ್ತಾ ഇവള് ಇಲ್ಲ. രാജ്ഞിയാകുന്നതിന് മുമ്പും പുള്ളി വാദിക്കല. ಈಕೆ ರಾಣಿ ಆಗುವುದಕ್ಕಿಂತ ಮುಂಚೆ ಈತನ ಬಾಗಿಲಲ್ಲೇ ಕಾವಲುಗಾರ. ഇവള് രാജ്ഞിയായിട്ടും പുള്ളി വാദിക്കല. ಈಕೆ ರಾಣಿ ಆದ್ಮೇಲೆ ಸಹ ಈತನ ಕಾವಲುಗಾರನಾಗಿ ಬಾಗಿಲಲ್ಲಿ ನಿಂತಿದ್ದಾನೆ. നമ്മളായിരുന്നൊക്കെ എന്തോ ഇതാനെ. ನಾವಾಗಿದ್ರೆ ಏನ್ ಮಾಡ್ತಾ ಇದೀವಿ? എടി നിന്നെ ഇത്രയൊക്കെ ഞാൻ അപ്പനും അമ്മയും ഇല്ലാത്ത നിന്നെ വളർത്തി വലുതാക്കി ഇവിടം വരെ കൊണ്ടുവന്ന് ഈ കൊട്ടാരത്തിനകത്ത് വന്നപ്പോ ഞാൻ ഇപ്പോഴും വാതൊക്കെ സല്യൂട്ടടി. ನಿನ್ನನ್ನು ತಂದೆ ತಾಯಿಗಳಿಲ್ಲದಂತೆ ನಿನಗೆ ಬೆಳೆಸಿ ನಿನ್ನನ್ನು ಪೋಷಿಸಿ ನಿನ್ನನ್ನು ಇಷ್ಟು ದೊಡ್ಡದಾಗಿ ಮಾಡಿ ಅರಮನೆಗೆ ತಂದ ನಂತರ ನೀನ್ ರಾಣಿಯಾದೆ, ನಾನು ಈಗಲೂ ಕಾವಲುಗಾರನಾಗೇ ಇದ್ದೀನಿ ಅಂತ ನಾ ಪ್ರಶ್ನೆ ಮಾಡ್ತಾ മൊർദെഖായി അത് പറഞ്ഞില്ല. ಆದ್ರೆ ಮೊರ್ದೆಖಾಯಿ ಪ್ರಶ್ನೆ ಮಾಡ್ಲಿಲ್ಲ. കാരണം അവൻ അറിയാം അവന് ദൈവം കൊടുത്ത താലന്ത് ഇതാ. ಕಾರಣ ಅವನಿಗೆ ಚೆನ್ನಾಗಿ ಗೊತ್ತು ದೇವರು ನನಗೆ ಕೊಟ್ಟಂತ
ಇದಾಗಿರುತ್ತದೆ. അവിടെ നീ സല്യൂട്ട് അടിച്ചോണ്ടിരിക്കുമ്പോ ಆತನಲ್ಲಿ ಸಲ್ಯೂಟ್ ಹೊಡ್ಕೊಂಡು ನಿಂತಿದ್ದಾನೆ. നിന്നെ ഏറ്റവും വലിയ സ്ഥാനത്ത് എത്തിക്കുവാനുള്ള പദ്ധതി സ്വർഗത്തിലെ ദൈവം തയ്യാറാക്കും. ಅಲ್ಲ, ನೀವು ಅಲ್ಲಿ ನಿಂತುಕೊಂಡು ಸಲ್ಯೂಟ್ ಹೊಡಿತಾ ಇದ್ರು ಪರವಾಗಿಲ್ಲ, ನಿನ್ನನ್ನು ಅತ್ಯುನ್ನತವಾದಂತ ಸ್ಥಾನಕ್ಕೆ ಏರಿಸೋದಕ್ಕೆ ದೇವರ ಒಂದು ದೊಡ್ಡ ಉದ್ದೇಶ ನಿನ್ನ ಮೇಲೆ ಇರುವಂತದಾಗಿದೆ. നീ വളർത്തി വലുതാക്കി കൊട്ടാരത്തിൽ എത്തിച്ച രാജ്ഞിയല്ല നിന്നെ വലുതാക്കുന്നത്. ನೀನು ಬೆಳೆಸಿ ಪೋಷಿಸಿ ದೊಡ್ಡವಳಾಗಿ ಮಾಡಿ ರಾಣಿಯಾಗಿ ಮಾರ್ಪಡಿಸಿದಂತ ರಾಣಿಯಲ್ಲ ನಿನ್ನನ್ನು ಉನ್ನತವಾದ ಸ್ಥಾನಕ್ಕೆ ಏರಿಸೋದು. അവരെന്തെങ്കിലും ചെയ്താൽ അതിനൊരു പരിധിയുണ്ട്. ಆಕೆ ಏನಾದ್ರೂ ಕೆಲವೊಂದು ಕಾರ್ಯಗಳನ್ನು ಮಾಡಿದ್ರೆ ಅದಕ್ಕೊಂದು ಲಿಮಿಟೇಷನ್ಸ್, ಒಂದು ಪರಿಮಿತಿ ಅನ್ನೋದಿರುತ್ತದೆ. നിന്നെ വാതിക്കൽ നിന്ന് അകത്തോട്ടൊന്ന് കേട്ടു. ಆಕೆ ಬಾಗಿಲಿಂದ ಹಿಡಿದು ಆಕೆ ನಿನ್ನನ್ನು ಒಳಗಡೆ ಸೇರಿಸಬಹುದು. ഒരു ഓഫീസ് മുറി തന്നിട്ട് അതിന്റെ കസേരയിലൊന്ന് ഇരുത്തും. ಒಂದು ಕಚೇರಿ ನಿನಗೆ ಕೊಟ್ಟು ಒಂದು ಕುರ್ಚಿ ಹಾಕಿ ಅಲ್ಲಿ ನಿನ್ನನ್ನು ಕುಳಿಸಬಹುದು. അതിനപ്പുറത്ത് ഈ രാജ്ഞിക്കൊന്നും ചെയ്യുവാൻ സാധ്യമല്ല. ಅದನ್ನು ಮೀರಿ ರಾಣಿ ಅಧಿಕವಾದ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ. എന്നാൽ നീ സല്യൂട്ട് അടിച്ചുകൊണ്ടേ ഇരുന്നാൽ, ಆದ್ರೆ ನೀನು ಸಲ್ಯೂಟ್ ಹೊಡ್ಕೊಂಡೇ ಇರಬೇಕಾದರೆ ഒരു ദിവസം രാജാവിരിക്കുന്ന കൊട്ടാരത്തിൽ രാജാവിന്റെ രഥത്തിൽ ദൈവം നിന്നെ ഇരുത്തും. ಆದ್ರೆ ಒಂದು ದಿವಸ ರಾಜನು ಇರುವಂತ ಅರಮನೆ ಒಳಗಡೆ ರಾಜ ವಸ್ತ್ರಗಳನ್ನು ಧರಿಸಿಕೊಂಡು ಆತನ ಮುಂದೆ ನೀನು ನಡೆಯಲಿಕ್ಕೆ ಹೋಗುತ್ತೀಯ. അതുകൊണ്ട് രാജ്ഞിയെ നീ നോക്കണ്ട. ಆದ್ರಿಂದ ನೀನು ರಾಣಿ ಮುಖವನ್ನು ನೀನು ನೋಡಬೇಡ. നീ ചെയ്യാൻ ദൈവം നിന്നെ ഏൽപ്പിച്ചത് നീ ചെയ്താൽ, ನೀನು ದೇವರು ನಿನಗೆ ಮಾಡಬೇಕೆನ್ನುವಂತ ಒಪ್ಪಿಸಿದಂತ ಕಾರ್ಯವನ್ನು ನಂಬಿಗಸ್ತನಾಗಿ ನೀನು ಮಾಡು. ദൈവം നിന്നെ ഏൽപ്പിച്ചതിൽ നീ വിശ്വസ്തനായിരുന്നാൽ, ದೇವರು ನಿನಗೆ ಕೊಟ್ಟಂತ ಕಾರ್ಯದಲ್ಲಿ ನೀನು ನಂಬಿಗಸ್ತನಾಗಿ ನೀನು ಇರುವಂತನಾಗು. എന്റെ വഴികളല്ല നിന്റെ വഴികൾ, ನನ್ನ ಮಾರ್ಗಗಳಲ್ಲ ನಿನ್ನ ಮಾರ್ಗಗಳು, നിന്റെ വിചാരങ്ങളല്ല ദൈവത്തിന്റെ വിചാരം, ನಿನ್ನ ಆಲೋಚನೆಗಳಲ್ಲ ದೇವರ ಆಲೋಚನೆಗಳು. നിന്റെ വാതിലിൽ നിന്ന് മാറ്റി അകത്തൊരു കസേരയിൽ ഇരുത്താനല്ല, ನಿನ್ನ ಬಾಗಿಲಿಂದ ತೆಗೆದು ಒಳಗಡೆ ಇರುವಂತ ಕುರ್ಚಿಯಲ್ಲಿ ಕುಳಿಸೋದಲ್ಲ. നീ രാജാവിന്റെ രഥത്തിലിരിക്കും. ನೀನು ಅರಸನ ರಥದಲ್ಲಿ ಕುಳಿತುಕೊಳ್ಳುತ್ತೀಯ. രാജാവിന്റെ വസ്ത്രം ധരിക്കും. ನೀನು ರಾಜನ ವಸ್ತ್ರವನ್ನು ನೀನು ಧರಿಸುತ್ತೀಯ. രാജാവ് ബഹുമാനിക്കുന്നവൻ ഇങ്ങനെയെന്ന് വിളിച്ചു പറയിക്കുവാൻ പട്ടണത്തിൽ രാജാവ് ആൾക്കാരെയാക്കും. ಒಂದು ಅರಸನು ಒಂದು ವ್ಯಕ್ತಿಯನ್ನು ಸನ್ಮಾನಿಸಿದ್ರೆ ಈ ರೀತಿಯ ಸನ್ಮಾನಿಸುತ್ತಾನೆಂದು ಪಟ್ಟಣವು ನೋಡತಕ್ಕಂತೆ ದೇವರು ನಿನ್ನನ್ನು ಸನ್ಮಾನಿಸಲಿಕ್ಕೆ ಹೋಗುತ್ತಾನೆ. ഹല്ലേലൂയ, ഹല്ലേലൂയ, ಹಲ್ಲೆಲೂಯ. ഞാൻ ഒരു ചെറിയ ചോദ്യം ചോദിക്കട്ടെ. ನಾನು ನಿಮ್ಮ ಬಳಿಯಲ್ಲಿ ಒಂದು ಚಿಕ್ಕ ಪ್ರಶ್ನೆ ಕೇಳಲ್ಲ. രാജ്ഞി എസ്തർ വിചാരിച്ചിരുന്നെങ്കിൽ ഇതുപോലെ നടക്കൂ? ಅಲ್ಲದೆ ರಾಣಿಯಾದಂತ ಎಸ್ತರಳು ಆಲೋಚನೆ ಮಾಡಿದ್ರೆ ಈ ರೀತಿ ಕಾರ್ಯ ಸಂಭವಿಸ್ತಾ ಇತ್ತ. അതുകൊണ്ട് നീ ആഗ്രഹിക്കുന്നിടത്തൊന്നും ആരും ഒന്നും ചെയ്യാൻ നീ താല്പര്യപ്പെടരുത്. അത് ചെറുതായി പോകും. ಹಾಗಾಗಿರುವುದಾದ್ರೆ ನೀನು ಇಚ್ಛೆ ಪಡುವಂತ ವ್ಯಕ್ತಿಗಳು ನಿನಗಾಗಿ ಇಂತ ಕಾರ್ಯಗಳು ಮಾಡಬೇಕಂತ ಒಂದು ಕಾಲದಲ್ಲಿ ಅಪೇಕ್ಷಿಸಬೇಡ. ಅವರು ಮಾಡಿದ್ರೆ ಆ ಕಾರ್ಯ ಚಿಕ್ಕದಾಗಿ ಉಳಿದು ಬಿಡುತ್ತೆ. ಅವರು ನಿನ್ನೋಡುള്ള സ്നേഹം കൊണ്ടല്ല, അനുകമ്പ കൊണ്ട് ചിലതൊക്കെ ചെയ്തെന്നിരിക്കും. ಅವರು ನಿನ್ನ ಮೇಲಿರುವಂತ ಪ್ರೀತಿಯಿಂದ ಅಲ್ಲ, ಅವರು ನಿನ್ನ ಮೇಲಿರುವಂತ ಮಮತೆಯಿಂದ ಕೆಲವೊಂದು ಕಾರ್ಯಗಳನ್ನು ಅವರು ಮಾಡಿಬಿಡುತ್ತಾರೆ. നീ ഇന്നതായി തീരണമെന്നുള്ള ദൈവ പദ്ധതി പ്രകാരമല്ല, നിന്നോടൊരല്പം ദയ തോന്നിയിട്ട് എന്തെങ്കിലുമൊക്കെ വലിച്ചു തരും. ಅವರು ನೀನು ಇಂತರ ಉನ್ನತವಾದ ಸ್ಥಾನಕ್ಕೆ ಬರಬೇಕು ಅಂತಲ್ಲ, ನಿನ್ನ ಮೇಲಿರುವಂತ ಸ್ವಲ್ಪ ದಯದಿಂದ ಅವರು ಕೆಲವೊಂದು ಕಾರ್ಯಗಳನ್ನು ನಿನಗೆ ಮಾಡಿಕೊಡುತ್ತಾರೆ. ദൈവവചനം മനസ്സിലാക്കുന്ന ദൈവത്തിന്റെ പൈതൽ അത് ആഗ്രഹിക്കുവാൻ പാടില്ല. ಅಲ್ಲದೆ ದೇವರ ಮಕ್ಕಳನ್ನು, ದೇವರ ವಾಕ್ಯವನ್ನು ಅನುಸರಿಸುವಂತ ದೇವರ ಮಕ್ಕಳು ಅವರು ಇಚ್ಛೆ ಪಡುವಂತ ಕಾರ್ಯಗಳನ್ನು ಅವರು ಹೊಂದಿಕೊಳ್ಳಬಹುದು. എന്റെ അമ്മയുടെ ഉദരത്തിൽ ഉണ്ടാക്കിയ ഒരുവനുണ്ട്, അവൻ എന്നെ നടത്തുന്ന ദൈവം. ಅಲ್ಲದೆ ನನ್ನನ್ನು ತಾಯಿಯ ಗರ್ಭದಲ್ಲೇ ನನ್ನನ್ನು ರೂಪಿಸಿದಂತ ಒಬ್ಬ ದೇವರಿದ್ದಾನೆ. ಆ ದೇವರು ನನ್ನನ್ನು ಮೇಲೆತ್ತುವ ದೇವರಾಗಿದ್ದಾನೆ. ഞാൻ അമ്മയുടെ ഉദരത്തിൽ ഉരുവാകുന്നതിന് മുൻപ് എന്റെ ദൈവം എന്നെ അറിഞ്ഞിരുന്നു. ಅಲ್ಲದೆ ನಾನು ತಾಯಿಯ ಗರ್ಭದಲ್ಲಿ ನನ್ನ ರೂಪಿಸಲ್ಪಡುವುದಕ್ಕಿಂತ ಮುಂಚೆನೆ ನನ್ನ ದೇವರು ನನ್ನನ್ನು ಆರಿಸಿಕೊಂಡವನಾಗಿದ್ದಾನೆ. ഞാൻ ആരായി തീരണം എന്ന് ദൈവം എഴുതി വച്ചിട്ടുണ്ട്. ನಾನು ಏನಾಗಬೇಕು ಎನ್ನುವುದು ದೇವರು ನನಗಾಗಿ ಬರೆದಿಟ್ಟಿದ್ದಾನೆ. അവിടെ എത്താനുള്ള വഴി ദൈവം തുറക്കും. ನಾನು ಆ ಸ್ಥಾನಕ್ಕೆ ತಲುಪಬೇಕಾದಂತ ಮಾರ್ಗವನ್ನೇ ದೇವರು ನನಗಾಗಿ ತೆರೆದು ಕೊಡುತ್ತಾನೆ. അതുകൊണ്ട് ദൈവം നിന്നെ ഏൽപ്പിച്ച ഒരു കാര്യമാണെങ്കിൽ, ಹಾಗಾಗಿರುವುದಾದ್ರೆ ದೇವರು ನಿನಗೆ ಒಪ್ಪಿಸಿದಂತ ಒಂದು ಕಾರ್ಯವನ್ನು ನೀನು ಮರಿಬೇಡ. അത് രാവിലെ വൈകിട്ടും വിശ്വസ്തയോടെ ചെയ്യണം. ಈ ಬೆಳಗಿನ ಜಾವದಲ್ಲಿ ನೀನು ಮಾಡುವಂತ ಕಾರ್ಯವನ್ನ
ನಂಬಿಗಸ್ತರಾಗಿ ಮಾಡ್ರಿ. ദൈവത്തോട് നീ ഒരിക്കലും പറയരുത് അയ്യോ ഇതാണോ എന്റെ ജോലി. ಒಂದು ಕಾಲದಲ್ಲೂ ದೇವರಿಗೆ ಪ್ರಶ್ನೆ ಮಾಡಬೇಡ, ದೇವರೇ ನನ್ನ ಕೆಲಸ ಇಷ್ಟೇನಾ. ഒരു ദിവസം നിന്റെ കഴുത്തിന് പിടിച്ച് പൊക്കിയെടുത്തു. ಒಂದು ದಿವಸ ದೇವರು ನಿನ್ನ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಮೇಲೆ ಎತ್ತುತ್ತಾನೆ. പൂച്ചക്കുട്ടിയെ പൊക്കിയെടുക്കുന്നത് പോലെ ಅಲ್ಲಲ್ಲ, ಬೆಕ್ಕು ಮರಿಯನ್ನು ಹಿಡಿಯುವ ಹಾಗೆ അടുത്തുകൊണ്ടിരുത്തുന്നത് രാജാവിന്റെ രഥത്തിൽ ഇരുത്തുന്ന സർവശക്തനായ ദൈവം. ದೇವರು ನಿನ್ನ ಕುತ್ತಿಗೆ ಪಟ್ಟಿ ಹಿಡಿದು Hallelujah. ಕುಳಿಸೋದು ಎಲ್ಲಿ ಗೊತ್ತಾ? ಅರಸನ ರಥದಲ್ಲಿ ನಿನ್ನನ್ನು ಕುಳಿಸುವಂತೆ ಮಾಡುವಂತ ಸರ್ವಶಕ್ತನಾದ ದೇವರು. Praise God. Hallelujah. Praise God. Hallelujah. രാജരഥത്തിലിരിക്കാൻ ഇവന് യോഗ്യത ഉണ്ടായിട്ടല്ല. ಇವನಿಗೆ ರಾಜನ ರಥದಲ್ಲಿ ಕುಳಿತುಕೊಳ್ಳೋದಕ್ಕೆ ಯೋಗ್ಯತೆ ಇರುವುದರಿಂದ ಅಲ್ಲ. ഇവനും രാജകൊട്ടാരത്തിൽ പിറന്നവനായിട്ടല്ല. ಈತನ ಜೀವನದಲ್ಲಿ ಅದಕ್ಕೆ ಬೇಕಾದಂತ ಸಾಮರ್ಥ್ಯವು ತನಗೆ ಉಳ್ಳದಾಗಿರೋದ್ರಿಂದ ಅಲ್ಲ. എസ്തർ റെക്കമെൻഡ് ചെയ്തിട്ടുമല്ല. ಅಲ್ಲಲ್ಲಿ ಎಸ್ತರಳು ಆಕೆ ಅಲ್ಲಲ್ಲಿ ರೆಕಮೆಂಡ್ ಮಾಡಿರೋದ್ರ ಶಿಫಾರಸು ಮಾಡಿರೋದ್ರಿಂದ ഈ എസ്തറിന്റെ പുസ്തകം മൊത്തം വായിച്ചാൽ ഒരൊറ്റ പ്രാവശ്യം പോലും എസ്തർ മൊർദെഖായിക്ക് വേണ്ടി വക്കാലത്തിന് പോയിട്ടില്ല. ನೀವು ಎಸ್ತರಳ ಪುಸ್ತಕವನ್ನ ಸಂಪೂರ್ಣವಾಗಿ ಓದ್ರೂ ಸಹ ಮೊರ್ದೆಕಾಯಿಗೋಸ್ಕರ ಒಂದು ಸಾರಿ ಆದ್ರೂ ಎಸ್ತರ್ ರಾಣಿ ವಾದಿಸೂ ಇಲ್ಲ, ಮಾತನಾಡೂ ಇಲ್ಲ. എന്നാൽ നിനക്ക് വേണ്ടി വക്കാലത്ത് പറയുന്ന ഒരു സ്വർഗീയ വക്കീൽ സ്വർഗത്തിലുണ്ട്. ಆದ್ರೆ ನಿನಗಾಗಿ ಯಾವಾಗ್ಲೂ ವಾದಿಸುವಂತ ಒಂದು ಪರಲೋಕ ರಾಜ್ಯದ ವಕೀಲು ಪರಲೋಕದಲ್ಲಿ ಇದ್ದಾನೆ. അതിന്റെ പേരാണ് കൃപ. കൃപ 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 കൃപ. ಆತನ ಹೆಸರಾಗಿರುತ್ತದೆ ಕೃಪೆ 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 ಕೃಪೆ. കൃപ 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 കൃപ. ಇವತ್ತು ಎಷ್ಟು ಜನ ಹೇಳ್ತೀರಾ ಆ ಹೆಸರು ಕೃಪೆ 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 ಕೃಪೆ. രാവിലെ നീ ഇവിടെ ഇരിക്കുന്നത് അവന്റെ കൃപയാണ്. ಈ ಬೆಳಗಿನ ಜಾವದಲ್ಲಿ ನೀನು ಇಲ್ಲಿ ಕುಳಿತಿದೀಯ ಅಂತ ಹೇಳಿದ್ರೆ ಅದು ನಿನ್ನ ಸ್ವಂತ ಸಾಮರ್ಥ್ಯ ಅಲ್ಲ, ಅದು ದೇವರ ಕೃಪೆ. രാവിലെ നിന്റെ ആരോഗ്യം അവന്റെ കൃപയാണ്. ಈ ಬೆಳಗಿನ ಜಾವದಲ್ಲಿ ನಿನಗುಳ್ಳಂತ ಆರೋಗ್ಯ ಅದು ದೇವರ ಕೃಪೆಯಾಗಿರುತ್ತದೆ. രാവിലെ നിന്റെ സന്തോഷം അവന്റെ കൃപയാണ്. ಈ ಬೆಳಗಿನ ಜಾವದಲ್ಲಿ ನೀನು ಸಂತೋಷವಾಗಿ ಕೂತುಕೊಂಡಿದ್ದೀಯ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ದೇವರ ಕೃಪೆಯಾಗಿರುತ್ತದೆ. ലഭിച്ച ജോലി അവന്റെ കൃപയാണ്. ಈ ಬೆಳಗಿನ ಜಾವದಲ್ಲಿ ದೇವರು ನಿನಗೆ ಕೊಟ್ಟಂತ ಕೆಲಸ ಅದು ದೇವರ ಕೃಪೆಯಾಗಿರುತ್ತದೆ. നിനക്ക് ലഭിച്ച സമ്പത്ത് അവന്റെ കൃപയാണ്. ಇವತ್ತು ದೇವರು ನಿನಗೆ ಕೊಟ್ಟಂತ ವರಮಾನ ಐಶ್ವರ್ಯ ಅದು ದೇವರ ಕೃಪೆ. കൃപ 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 കൃപ. ಇವತ್ತು ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ ಕೃಪೆ 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 ದೇವರೇ ನಿನ್ನ ಕೃಪೆ ಮಾತ್ರ. ഹല്ലേലൂയ. Hallelujah. ഹല്ലേലൂയ. Hallelujah. രണ്ടുപേരുടെ കാര്യം ഞാൻ പറഞ്ഞു. ಎರಡು ಜನರ ಕಾರ್ಯವನ್ನು ನಾನು ಹೇಳಿದೆ. യോഗ്യതയില്ലാത്ത രണ്ടുപേർ. ಇವರಿಬ್ಬರು ಯೋಗ್ಯತೆ ಇಲ್ಲದವರು. എസ്തർ ಎಸ್ತರಳು രാജകുടുംബത്തിൽപ്പെട്ടവളല്ല. ಆಕೆ ರಾಜಮನೆತನದಲ್ಲಿ ಒಳಪಟ್ಟವಳಲ್ಲ. പക്ഷെ അവൾക്ക് ദൈവം കൊടുത്ത ഒരു കാര്യ നിമിത്തം ಆದ್ರೆ ಆಕೆಗೆ ದೇವರು ಕೊಟ್ಟಂತ ಒಂದು ಕಾರ್ಯ ಅದು ನಿಶ್ಚಯ. ദൈവം അതിനെ ആയുധമായിട്ട് ഉപയോഗിച്ചിട്ട് ದೇವರು ಅದನ್ನೊಂದು ಆಯುಧವಾಗಿ ದೇವರು ಉಪಯೋಗಿಸಿದನು. അവളെ ഉന്നത സ്ഥാനത്തെത്തി. ಆಕೆಯನ್ನು ಉನ್ನತವಾದ ಸ್ಥಾನಕ್ಕೆ ತಲುಪಿಸಿದನು. അത് അവളെ മാത്രം അനുഗ്രഹിക്കാനല്ല, ಅಲ್ಲಿ ಮಾತ್ರ ಆಶೀರ್ವಾದ ಮಾಡಲಿಕ್ಕಲ್ಲ, അതിനു മുൻപേ ദൈവം ചിലത് കണ്ടിട്ടാ ഇവളെ അവിടെ കൊണ്ടുവന്നു. ಅದಕ್ಕಿಂತ ಮುಂಚಿತವಾಗಿ ದೇವರು ಏನೋ ಒಂದು ಕಾರ್ಯವನ್ನು ಕಂಡು ದೇವರು ಆಕೆಯನ್ನು ಸ್ಥಾನಕ್ಕೆ ನೇಮಿಸಿದನು. മറുവശത്ത് മൊർദെഖായി ಮತ್ತೊಂದು ಭಾಗದಲ್ಲಿ ಮೊರ್ದೆಕಾಯಿ ഒരു കഴിവുമില്ലാത്തവൻ, ಯಾವ ಸಾಮರ್ಥ್ಯ ಇಲ್ಲದವನು, ആരാലും ബഹുമാനിക്കപ്പെടാൻ യോഗ്യതയില്ലാത്തവൻ, ಯಾರಿಂದಲೂ ಸನ್ಮಾನಿಸಲ್ಪಡುವುದಕ್ಕೆ ಅರ್ಹತೆ ಇಲ್ಲದವನು, വെറും വാതിലിൽ നിൽക്കുന്ന ഒരു കാവൽക്കാരൻ, ಬೇರೆ ಬಾಗಿಲಲ್ಲಿ ನಿಲ್ಲುವಂತ ಒಂದು ಕಾವಲುಗಾರನು. ദൈവം അവനെ ഉപയോഗിക്കാൻ തുടങ്ങി. ದೇವರು ಆತನನ್ನು ಉಪಯೋಗಿಸೋದಕ್ಕೆ ഒരു ಪ್ರಾರಂಭಿಸಿದನು. വശത്ത് യോഗ്യതയില്ലാത്ത രണ്ടുപേർ, ಒಂದು ಭಾಗದಲ್ಲಿ ಯಾವ ಅರ್ಹತೆ ಇಲ್ಲದಿರುವಂತ ಇಬ್ಬರು, അധികാരമില്ലാത്ത രണ്ടുപേർ, ಅಧಿಕಾರ ಇಲ್ಲದಂತ ಇಬ್ಬರು, മറ്റ് പിടിപാടുകളില്ലാത്ത രണ്ടുപേർ. ಮತ್ತೆ ಯಾವುದೇ ವಿಧವಾದಂತ ಹೇಳಿಕೊಳ್ಳುವುದಕ್ಕೆ ಸಾಮರ್ಥ್ಯ ಇಲ್ಲದಿರುವಂತ ಇಬ್ಬರುಗಳು. വശത്ത് ഹാമാൻ, ಮತ್ತೊಂದು ಭಾಗದಲ್ಲಿ ಹಾಮಾನನು, രാജാവിന്റെ മുദ്ര മോതിരം കയ്യിലുള്ള അധികാരമുള്ള. ರಾಜನ ಬಂಗಾರದ ಮುದ್ರೆ ಉಳ್ಳಂತ ಅಧಿಕಾರದ ಉಂಗ್ರ ಉಳ್ಳಂತವನು. ഇവര് രണ്ടും ഇപ്പൊ പണി തുടങ്ങാൻ പോവാ. ಇವರಿಬ್ಬರು ಒಂದು ಕೆಲಸವನ್ನು ಆರಂಭಿಸಲಿಕ್ಕೆ ಹೋಗ್ತಾರೆ. Praise God. Hallelujah. പക്ഷെ ഈ പണിയുടെ ഒക്കെ അടിസ്ഥാനം പ്രാർത്ഥന. ಆದ್ರೆ ಈ ಕೆಲಸದ ಎಲ್ಲಾ ಅಡಿಪಾಯ ಎನ್ನುವುದು ಪ್ರಾರ್ಥನೆ. Praise God. Hallelujah. Praise God. Hallelujah. ശത്രുവിന് അവന്റെ വഴിയുണ്ട്. ಶತ್ರುವಿನಿಗೆ ಅವನದೇ ಆದಂತ ಕೆಲವೊಂದು ಮಾರ್ಗಗಳುಂಟು. അവൻ എന്ത് ചെയ്തോട്ടെ, എനിക്കത് വിഷയമല്ല. എനിക്ക് അവനെ കുറിച്ച് പറയാൻ ഇന്ന് രാവിലെ സമയമില്ല. ಅವನು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆ ಶತ್ರುವಿನ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟನೂ ಇಲ್ಲ, ಸಮಯನೂ ಇಲ್ಲ. അവൻ എന്ത് ചെയ്താലും പണി പാളും.
ಅಲ್ಲಿ ಅವನು ಏನೇ ಕೆಲಸ ಮಾಡಿದ್ರು ಅದು ಪಾಳಾಗಿ ಬೀಳೋದೆ. അതുകൊണ്ട് വെറുതെ എന്തിനാ അതിനെ കുറിച്ച് പറഞ്ഞിട്ട് കാര്യമില്ല. ಅದರಿಂದ ಬೇರೆ ಅವನ ಕುರಿತಾಗಿ ಮಾತನಾಡಿಕೊಂಡಿರೋದ್ರಲ್ಲಿ ಬೇರೆ ಅರ್ಥ ಇಲ್ವೇ ಇಲ್ಲ. എനിക്ക് പറയാനുള്ളത് ജയിച്ച ഒരു പണിയെ കുറിച്ച്. ಆದ್ರೆ ನಾನು ಹೇಳಬೇಕಾಗಿರೋದು ಒಂದು ಜಯ ಹೊಂದಿದಂತ ಒಂದು ಕೆಲಸದ ಕುರಿತಾಗಿರ್ತದೆ. അവിടെ ഈ സാഹചര്യമെല്ലാം ഇങ്ങനെ ദൈവജനത്തിന് യഹൂദന്മാർക്ക് എതിരായിട്ട് വന്നപ്പോൾ ಅಲ್ಲಿರುವಂತ ಎಲ್ಲಾ ಸಂದರ್ಭಗಳು ಯಹೂದ್ಯರ ವಿರುದ್ಧವಾಗಿ ದೇವಜನರ ವಿರುದ್ಧವಾಗಿ ಕೂಡಿ ಬಂದಾಗ മൊർദെഖായി എസ്തറിനോട് വന്ന് പറഞ്ഞു, ಮೊರ್ದೆಖಾಯಿ ಎಸ್ತರಳ ಬಳಿಯಲ್ಲಿ ಬಂದು ಹೇಳಿದನು, ഇത് നിനക്ക് പ്രവർത്തിക്കാനുള്ള സമയം, ಇದು ನೀನು ಕೆಲಸ ಮಾಡತಕ್ಕಂತೆ ಉಳ್ಳಂತ ಒಂದು ಸಮಯ. ഈ സമയത്ത് നീ മിണ്ടാതെ ഇരുന്നാൽ ಈ ಸಮಯದಲ್ಲಿ ನೀನು ಮೌನವಾಗಿದ್ದರೆ ദൈവം യഹൂദന് രക്ഷ വേറൊരുത്തനിൽ കൂടെ കൊണ്ടുവരും. ದೇವರು ಯಹೂದ್ಯರಿಗೆ ಬರಬೇಕಾದಂತ ರಕ್ಷಣೆ ಬೇರೆ ಎಲ್ಲಿಂದಾದ್ರೂ ದೇವರು ಕರೆತರ್ತಾನೆ. പക്ഷെ നിന്നെ ദൈവം ഇവിടെ കൊണ്ടുവന്നത് നിന്നിലൂടെ പ്രവർത്തിക്കാൻ വേണ്ടിയാ. ಅಲ್ಲ, ದೇವರು ನಿನ್ನನ್ನು ಇಲ್ಲಿವರೆಗೂ ಕರೆ ತಂದಿದ್ದು ನಿನ್ನ ಮುಖಾಂತರವಾಗಿ ದೇವರು ತಾನು ಕ್ರಿಯೆ ಮಾಡೋದಕ್ಕೋಸ್ಕರ. നീ അത് മനസ്സിലാക്കിയില്ലെങ്കിൽ, ನೀನು ಅದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ നഷ്ടം യഹൂദനല്ല, ನಷ್ಟವು ಅದು ಯಹೂದ್ಯರಿಗುಳ್ಳದಲ್ಲ, നഷ്ടം ദൈവത്തിനും അല്ല, ನಷ್ಟವು ದೇವರಿಗೂ ಸಹ ಅಲ್ಲ. നഷ്ടം നിനക്കാ. ನಷ್ಟ ಎನ್ನುವುದು ನಿನಗೇನೆ. Praise the Lord. ಹಲ್ಲೆಲೂಯಾ. നിന്നെ ഇവിടെ കൊണ്ടുവന്നത് ദൈവത്തിനൊരു ഉദ്ദേശത്തോടു കൂടിയാ. ನಿನ್ನನ್ನು ದೇವರು ಇಲ್ಲಿವರೆಗೂ ಕರೆ ತಂದಿದ್ದು ದೇವರ ಒಂದು ಉದ್ದೇಶ ನಿನ್ನ ಮೇಲೆ ಇರೋದ್ರಿಂದಲೇ. പക്ഷേ നീ അത് മനസ്സിലാക്കി ആ പദ്ധതിയിൽ ചെയ്യേണ്ടത് ചെയ്തില്ലെങ്കിൽ നഷ്ടം ദൈവത്തിനല്ല, നഷ്ടം നിനക്ക്. ಆ ಉದ್ದೇಶವನ್ನು ನೀನು ಅರ್ಥ ಮಾಡಿಕೊಳ್ಳದೆ ನೀನು ಮಾಡಬೇಕಂತ ಕಾರ್ಯವನ್ನು ನೀನು ಮಾಡದೆ ಹೋದ್ರೆ ನಷ್ಟ ಎನ್ನುವುದು ಅಲ್ಲ, ದೇವರಿಗಲ್ಲ, ನಷ್ಟ ಎನ್ನುವುದು ನಿನಗೆ. നമ്മുടെയൊക്കെ ചിന്താഗതി മത്തായി മീൻ പിടിക്കാൻ പോയവരാ. ನಮ್ಮ ಎಲ್ಲ ಒಂದು ಚಿಂತೆ ಏನು ಗೊತ್ತಾ, ಮತ್ತಾಯಿನ ತಾನು ಮೀನ್ ಹಿಡಿಯಕ್ ಹೋದವನು ಅಂತ. ഒരു മത്തായി ഒരു ദിവസം മീൻ പിടിക്കാൻ പോയി. ಒಂದು ಮತ್ತಾಯಿನ ಒಂದು ದಿವಸ ಮೀನ್ ಹಿಡಿಯಕ್ ಹೋದ. രാവിലെ തൊട്ടവൻ ചൂണ്ടയിട്ടു. ಅದನ್ನು ಬೆಳಗಿನಿಂದ ಅವನು ಗಾಳ ಹಾಕ್ತಾ ಇದ್ದಾನೆ. വൈകിട്ട് വരെ ഇരുന്നിട്ട് ഒരു ഉപ്പെ പോലും കിട്ടി. ಸಂಜೆವರೆಗೂ ನೋಡಿದ್ರು ಒಂದು ಸೀಗಡಿ ಸಹ ಅವನಿಗೆ ಸಿಗಲಿಲ್ಲ. അപ്പൊ വൈകിട്ടായപ്പോ ഇവനൊരു ബുദ്ധി തോന്നി. ಆಗ ಸಂಜೆ ಸಮಯ ಆದಾಗ ಇವನಿಗೊಂದು ಜ್ಞಾನ ಪ್ರಕಾಶ ಆದಂಗ ಒಂದು ಕಾರ್ಯ ಆಯ್ತು. ആദ്യം പിടിക്കുന്ന മീൻ ദൈവത്തിന്. ಈತನ್ ಹೇಳ್ದ, ನನಗೆ ಮೊದಲು ಸಿಗೋ ಮೀನು ಅದು ದೇವರಿಗೆ. എന്നിട്ട് അവൻ ചൂണ്ടയിട്ടു. ಅನಂತರ ಅವನ ಗಾಳ ಹಾಕದ. ആ ചൂണ്ടക്കകത്ത് ഒരു വലിയ മീൻ പിടിച്ചു. ಆ ಗಾಳದ ಒಳಗಡೆ ದೊಡ್ಡ ಮೀನನ್ನು ಹಿಡಿದ. വലിച്ചെടുത്ത് കരയിലിട്ട് ಅವನ ಆ ಮೀನನ್ನ ಹಿಡಿದು ಆತನ ದಡಕ್ಕೆ ಹಾಕಿ അവിടെ ഇരുന്ന് ഇതിന്റെ വായിൽ നിന്ന് ഈ ചൂണ്ട എടുക്കുക. ಆತನ ಬಾಯಿ ಒಳಗಡೆ ಇರುವಂತಹ ಗಾಳದ ತುದಿಯನ್ನು ಅವನು ತೆಗಿತಾ ಇದ್ದಾನೆ. ഇത് എടുത്തോണ്ടിരുന്നപ്പോ അവനൊരു തോന്നൽ, ಈತನ ಗಾಳದ ತುದಿಯನ್ನು ತೆಗಿಬೇಕಾದ್ರೆ ಬಾಯಿಂದ ಒಂದು ಚಿಂತೆ ಆಗ ಅವನಿಗೆ, ദൈവത്തിന് എന്തിനാ മീൻ, ದೇವರಿಗೆ ಏನಕ್ಕೋಸ್ಕರ ಮೀನು, ദൈവത്തിന് എന്തിനാ മീൻ, ದೇವರಿಗೆ ಏನಕ್ಕೆ ಮೀನು. അപ്പൊ അവൻ മനസ്സുകൊണ്ട് വിചാരിച്ചു ദൈവത്തിന് മീൻ വേണ്ട. ಅಲ್ಲ, ಆಗ ಮನಸ್ಸಲ್ಲಿ ಒಂದು ಚಿಂತೆ ಬಂತು, ಈಗ ದೇವರಿಗೆ ಮೀನ್ ಬೇಡ. അപ്പൊ ഈ ചൂണ്ട ഇതങ്ങോട്ട് എടുത്തപ്പോ ಅನಂತರ ಅವನ ಗಾಳ ತೆಗೆದಾಗ മീൻ ഒരു പെടപെടച്ചങ്ങ് വെള്ളത്തിൽ പോയി. ಮೀನು ಅದು ಒದಲಾಡಿ ಮತ್ತೆ ನೀರಿಗೆ ಹೋಗಿ ಬಿತ್ತು. ഇത് ജീവനുള്ളതല്ലേ, പിടിച്ചിട്ട് കിട്ടിയില്ല, വെള്ളത്തിൽ പോയി. ಇದು ಜೀವ ಇರೋದ್ರಿಂದ ಹಿಡ್ಕೊಳಕ್ ಆಗ್ಲಿಲ್ಲ, ಒದಲಾಡಿ ಮತ್ತೆ ನೀರಿಗೆ ಹೋಗಿ ಬಿತ್ತು. ഉടനെ ബുദ്ധിമാനായ മത്തായി പറയാ, ತಕ್ಷಣವಾಗಿ ಬುದ್ಧಿವಂತನಾದ ಮತ್ತಾಯಿ ಹೇಳಿದ್ರು, ആർക്ക് പോയി, ಯಾರಿಗೋಯ್ತು, ദൈവത്തിന് പോയി. ದೇವರಿಗೆ ಹೋಯ್ತು. പിടിക്കാൻ നേരത്ത് പറഞ്ഞ ദൈവത്തിന് തന്നേക്കാം. ಅಲ್ಲಲ್ಲಿ ಹಿಡಿಯುವಂತ ಸಮಯದಲ್ಲಿ ಹೇಳ್ತಾ ದೇವ್ರಿಗೆ ಕೊಡ್ತೀನಿ ಅಂತ. പിടിച്ചു കഴിഞ്ഞപ്പോ തോന്നല് ദൈവത്തിന് എന്തിനാ മീൻ. ಹಿಡಿದ ಮೇಲೆ ಇವನಿಗೆ ಅನಿಸ್ತು, ಏನಕ್ಕೆ ಮೀನು ದೇವರಿಗೆ ಅಂತ. അവന്റെ കയ്യിൽ നിന്ന് വെള്ളത്തിൽ പോയപ്പോ അവന് തോന്നി, ആർക്കാ പോയ, എനിക്കല്ല, ദൈവത്തിനാ പോയ. ಕೈ ಜಾರಿ ಮತ್ತೆ ನೀರಿನ ಒಳಗಡೆ ಹೋದಾಗ ಅವನು ಹೇಳ್ದ, ನನಗೆಲ್ಲಿ ಬಂತು, ದೇವರಿಗೆ ತಾನೇ ಹೋಯ್ತು ಅಂತ ಆತನು ದೇವರಿಗೆ ಬಿಟ್ಟ. ഇതുപോലെ നമ്മൾ പലരും, ನಮ್ಮಲ್ಲಿ ಇರುವಂತವರು ಅನೇಕರು ನಾವು ಇದೇ ರೀತಿನೇ. നീ ദൈവത്തോട് പറഞ്ഞതും ദൈവം നിന്നെ ഏൽപ്പിച്ചതും ചെയ്തില്ലെങ്കിൽ ദൈവത്തിനല്ല നഷ്ടം, നിനക്കാ നഷ്ടം. ದೇವರು ನಿನಗೆ ಒಪ್ಪಿಸಿದ್ದು, ದೇವರು ನಿನಗೆ ಹೇಳಿದ್ದನ್ನ ನೀನು ಮಾಡದೆ ಹೋದ್ರೆ ದೇವರಿಗಲ್ಲ ನಷ್ಟ, ನಿನಗೇನೆ ನಷ್ಟವಾಗಿರುತ್ತದೆ. ദൈവം നിനക്ക് എന്തെങ്കിലും തന്നാൽ അത് ദൈവനാമ മഹത്വത്തിനായിട്ടാണ്. ದೇವರು ನಿನಗೆ ಏನಾದ್ರೂ ಕೊಟ್ರೆ ಅದು ದೇವರ ನಾಮದ ಮಹಿಮೆಗಾಗಿರುತ್ತದೆ. Praise the Lord. ಹಲ್ಲೆಲೂಯಾ, Praise the Lord. ಹಲ್ಲೆಲೂಯಾ. അപ്പോൾ
ഈ സെറ്റപ്പ് എല്ലാം ആയി അവിടെ. ಹಾಗಾಗಿರುವುದಾದ್ರೆ ಈ ಸೆಟಪ್ ಎಲ್ಲ ಆಗಿರುವಂತದಾಗಿದೆ. ಮೊರ್ದೆಖಾಯಿ പറഞ്ഞു, ഇപ്പോൾ നീ പ്രവർത്തിക്കണം. ಮೊರ್ದೆಖಾಯಿ ಹೇಳಿದ, ಈಗ ನೀನು ಕ್ರಿಯೆ ಮಾಡಬೇಕು. അപ്പോൾ എസ്തർ പറഞ്ഞ മറുപടിയാണ് നമ്മൾ വായിച്ച വാക്യം. ಆಗ ಎಸ್ತರಳು ಹೇಳಿದಂತ ಉತ್ತರವನ್ನ ನಾವು ಓದಿದೆವು. എസ്തർ മൊർദെഖായിയോട് പറഞ്ഞു, നീ ശൂശനിൽ പോയി എല്ലാ യഹൂദന്മാരെ ഒന്നിച്ചു കൂട്ടി 3 ദിവസം രാവും പകലും എനിക്ക് വേണ്ടി ഉപവസിപ്പിൻ, ഞാൻ ഇവിടെ തിന്നു കുടിച്ചിരിക്കാം. ಆಕೆ ಈ ಮೊರ್ದೆಖಾಯಿ ಬಳಿಯಲ್ಲಿ ಹೇಳಿದ್ರು, ನೀವು ಹೋಗಿ ಶೂಷನ್ನಲ್ಲಿ ಸಿಗುವ ಎಲ್ಲಾ ಯೂದರನ್ನು ಕುಡಿಸಿ, ನೀವೆಲ್ಲರೂ 3 ದಿನ ಹಗಲಿರಲು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡ್ರಿ, ನಾನು ಕುಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತೀನಿ. അങ്ങനെയാണോ എഴുതിയിരിക്കുന്നത്? ಆ ರೀತಿನ ಹೇಳಿದ್ದು. അവളും ഇപ്പൊ ദൈവ പദ്ധതിയിൽ വന്നു. ಆಕೆ ಈಗ ದೇವರ ಉದ್ದೇಶಕ್ಕೆ ಆಕೆ ಬಂದವಳಾಗಿದ್ದಾಳೆ. നീ അവിടെ പോയി ഉപവസിക്ക, ನೀನು ಅಲ್ಲಿ ಹೋಗಿ ಉಪವಾಸ ಮಾಡು, ഞാനും എന്റെ വെപ്പാട്ടുകളും ഇവിടെ ഉപവസിക്കും. ನಾನು ನನ್ನ ಸೇವಿಕೆಯರು ನಾವು ಇಲ್ಲಿ ಉಪವಾಸ ಮಾಡುತ್ತೇವೆ. രണ്ടിടത്ത് ഒരുപോലെ ഉപവാസം നടക്കും. 2 ಭಾಗದಲ್ಲಿ ಒಂದೇ ರೀತಿಯಲ್ಲಿ ಉಪವಾಸ ಪ್ರಾರಂಭವಾಯಿತು. ഉപവസിച്ചിട്ട് 3 ദിവസം അവർ ഉപവസിച്ച് പ്രാർത്ഥിച്ചു. ಉಪವಾಸ ಮಾಡಿ 3 ದಿವಸಗಳಿಂದ ಅವರು ಉಪವಾಸವಿದ್ದು ಅವರು ಪ್ರಾರ್ಥಿಸ್ತಾ ಇದ್ದಾರೆ. ഇനി 5-ാം അധ്യായത്തിന്റെ 1-ാം വാക്യം, ಈ 5ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ 3-ാം ദിവസം 3ನೆಯ ದಿನದಲ್ಲಿ എസ്തർ രാജവസ്ത്രം ധരിച്ചു. ಎಸ್ತರಳು ಆಕೆ ರಾಜ ವಸ್ತ್ರವನ್ನು ಧರಿಸಿದಳು. ഉപവസിച്ച് കഴിഞ്ഞിട്ട് ಉಪವಾಸ ಮಾಡಿದ ನಂತರ നീ നിന്റെ അധികാരം നീ മനസ്സിലാക്കണം. ನೀನು ನಿನಗುಳ್ಳಂತ ಅಧಿಕಾರ ಏನು ಎಂತದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. നിന്റെ പദവി എന്താണെന്ന് നീ മനസ്സിലാക്കണം. ನಿನ್ನ ಸ್ಥಾನ ಎಂತದ್ದು ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. നീ ഒരു ആവശ്യത്തിന് പോകുന്നതിന് മുൻപ് ನೀನು ಒಂದು ಅವಶ್ಯಕತೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ എങ്ങനെങ്കിലും അങ്ങ് പോകരുത്. ನೀನು ಇಷ್ಟ ಬಂದ ಹಾಗೆ ನೀನು ಹೋಗಬೇಡ. നീ ഉപവസിച്ച് കഴിഞ്ഞിട്ട് ನೀನು ಉಪವಾಸ ಮಾಡಿ ಮುಗಿಸಿದ ನಂತರ നിന്റെ അധികാരത്തിന്റെ വസ്ത്രം നീ എടുത്ത് ധരിക്കണം. ನಿನ್ನ ಅಧಿಕಾರದ ಉಳ್ಳ ವಸ್ತ್ರವನ್ನ ನೀನೇ ಧರಿಸಿಕೊಳ್ಳಬೇಕು. നിന്റെ രാജവസ്ത്രം നീ ധരിക്കണം. ನಿನ್ನ ರಾಜ ವಸ್ತ್ರವನ್ನು ನೀನು ಧರಿಸಿಕೊಳ್ಳಬೇಕು. എന്താ ഈ രാജവസ്ത്രം? ಏನಾಗಿರುತ್ತದೆ ರಾಜವಸ್ತ್ರ? യേശു ക്രിസ്തുവിന്റെ രക്തത്താൽ നീ കഴുകൽ പ്രാപിച്ച രക്ഷയുടെ വസ്ത്രം അവൻ നിന്നെ ധരിപ്പിച്ചിരിക്കുന്നു. ಯೇಸು ಕ್ರಿಸ್ತನ ರಕ್ತದಿಂದ ನೀನು ತೊಳೆದು ಶುದ್ಧೀಕರಿಸಲ್ಪಟ್ಟಂತ ರಕ್ಷಣೆಯ ವಸ್ತ್ರವನ್ನು ನೀನು ಧರಿಸಿಕೊಳ್ಳಬೇಕು എന്ന് പറഞ്ഞാൽ നീ നിന്നോട് തന്നെ പറയണം. ಹಾಗಾಗಿರುವುದಾದ್ರೆ ನಿನ್ನಷ್ಟಿಗೆ ನೀನೇ ಹೇಳಿಕೊಳ್ಳಬೇಕು, ഞാൻ സാധാരണക്കാരിയോ സാധാരണക്കാരനോ അല്ല. ನಾನು ಸಾಧಾರಣವಾದಂತ ಒಂದು ವ್ಯಕ್ತಿಯೋ ಒಂದು ಸಾಧಾರಣವಾದಂತ ಒಂದು ಸ್ತ್ರೀ ನಾನಲ್ಲ. കേറി ചെല്ലാൻ അനുവാദമില്ലെങ്കിലും ಅಲ್ಲಿ ಒಳಗಡೆ ಹೋಗುವುದಕ್ಕೆ ಅನುಮತಿ ಇಲ್ಲದಿದ್ದರೂ എന്റെ മേലൊരു വസ്ത്രം വീണിട്ടുണ്ട്. ನನ್ನ ಮೇಲೆ ಒಂದು ವಸ್ತ್ರ ಎನ್ನುವುದು ಬಿದ್ದಿರುವಂತದಾಗಿದೆ. അത് പദവിയുടെ വസ്ത്രമാണ്. ಅದು ಒಂದು ಉತ್ತಮವಾದ ಸ್ಥಾನದ ವಸ್ತ್ರವಾಗಿರುತ್ತದೆ. നിന്റെ വസ്ത്രം കാണുമ്പോൾ ನಿನ್ನ ವಸ್ತ್ರವನ್ನು ಕಂಡಾಗ ഒരു രാജാവിനും ചെങ്കോൽ നീട്ടാതിരിക്കുവാൻ സാധ്യമല്ല. ಒಂದು ಅರಸನು ತನ್ನ ಅಧಿಕಾರದ ದಂಡವನ್ನು ಚಾಚದಂತೆ ಇರುವುದಕ್ಕೆ ಆಗುವುದಿಲ್ಲ എന്ന് പറഞ്ഞാൽ ഞാൻ പറഞ്ഞതിന്റെ അർത്ഥം, ನಾನು ಹೇಳಿದ ಅರ್ಥವೇನಾಗಿರುತ್ತದೆ ಅಂದರೆ, ഞാനും നിങ്ങളും ആരാണെന്ന് ആദ്യം മനസ്സിലാക്കണം. ಅಲ್ಲ ನಾವು ನೀವು ಯಾರಾಗಿದ್ದೇವೆ ಅಂತ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು. നീ രാജകീയ പുരോഹിത വർഗമായി ദൈവം നിന്നെ തിരഞ്ഞെടുത്തുവെങ്കിൽ, ನೀನು ರಾಜ ಯಾಜಕ ವಂಶಸ್ಥರಾಗಿ ದೇವರು ನಿನ್ನನ್ನ ಆರಿಸಿ ತೆಗೆದುಕೊಂಡಿದ್ದಾನೆ. നീ ഏത് വിഷയത്തിന്റെ മുമ്പിൽ പോയാലും, ನೀನು ಯಾವ ವಿಷಯಕ್ಕಾಗಿ ನೀನು ಮುಂಚಿತವಾಗಿ ನೀನು ಹೋಗುವುದಾದರೂ നീ അധികാരത്തോടെ പോകണം. ನೀನು ಅಧಿಕಾರ ಉಳ್ಳವನಾಗಿ ನೀನು ಹೊರಟು ಹೋಗಬೇಕು. പദവിയോടെ പോകണം. ನೀನು ಒಂದು ಸ್ಥಾನದೊಟ್ಟಿಗೆ ನೀನು ಹೋಗಬೇಕು. പ്രാർത്ഥിക്കുന്ന ദൈവവൈദ്യന്റെ പ്രത്യേകതയാണ്, ಪ್ರಾರ್ಥನೆ ಮಾಡುವಂತ ದೇವರ ಮಕ್ಕಳು ಪ್ರಾರ್ಥನೆ ಮಾಡೋ ರೀತಿ ಇದೇ ಆಗಿರುತ್ತದೆ. പ്രാർത്ഥിച്ചെന്ന് പറഞ്ഞതുകൊണ്ട് ನಾನು ಪ್ರಾರ್ಥನೆ ಮಾಡಿದ್ದೀನಿ ಅಂತ ಹೇಳಿರುವುದರಿಂದ നിന്റെ സ്ഥാനം മാറ്റിവെച്ചിട്ടല്ല നീ പോകുന്നത്. ನಿನ್ನ ಸ್ಥಾನವನ್ನು ಬದಲಾಯಿಸಿಕೊಂಡು ಅಲ್ಲ ನೀನು ಹೋಗಬೇಕಾಗಿರೋದು. നിന്റെ സ്ഥാനത്തിനൊരു വിലയുണ്ട്. ನೀನು ಇರುವಂತ ಸ್ಥಾನಕ್ಕೆ ಒಂದು ಬೆಲೆ ಇರುವಂತದಾಗಿದೆ. നിന്റെ മേൽ വീണ വസ്ത്രത്തിനൊരു വിലയുണ്ട്. ನಿನ್ನ ಮೇಲೆ ಬಿದ್ದಿರುವಂತ ವಸ್ತ್ರಕ್ಕೆ ಒಂದು ಬೆಲೆ ಇರುವಂತದಾಗಿದೆ. അത് യേശു ക്രിസ്തുവിന്റെ ജീവൻ ಅದು എന്ന വിലയാണ്. ಅದು ಯೇಸು ಕ್ರಿಸ್ತನ ತನ್ನ ಜೀವವನ್ನೇ ಕೊಟ್ಟಂತ ಬೆಲೆ ಆಗಿರುತ್ತದೆ. ഈ വസ്ത്രം നിനക്ക് ലഭിക്കുവാൻ ಈ ವಸ್ತ್ರ ನಿನಗೆ ಸಿಕ್ಕಿರುವಂತದ್ದು സ്വർഗത്തിൽ നിന്ന് ഒരുവൻ ഇറങ്ങി വന്നു. ಅಲ್ಲ ಪರಲೋಕ ರಾಜ್ಯದಿಂದ ಅದು ನಿನಗೆ ಕೊಡಲ್ಪಟ್ಟಿರುವಂತದಾಗಿದೆ. സ്വർഗ മഹിമയെ വെടിഞ്ഞു. ಅದು ಸ್ವರ್ಲೋಕ ರಾಜ್ಯದ ಮಹಿಮೆನಾತನು ಬಿಟ್ಟನು. നിന്നെ മഹിമയുള്ളവനാക്കുവാൻ ನಿನ್ನನ್ನು ತಾನು ಮಹಿಮೆ ಉಳ್ಳವನಾಗಿ ಮಾರ್ಪಡಿಸುವುದಕ್ಕೆ സ്വർഗത്തിലെ മഹിമ വെടിഞ്ഞു. ಆತನು ಪರಲೋಕ ರಾಜ್ಯದ ಮಹಿಮೆಯನ್ನು ತಾನು ಬಿಟ್ಟನು.
അവൻ ദൈവമായിരിക്കെ ಆತನು ದೇವರಾಗಿರಬೇಕಾದರೆ അവൻ മനുഷ്യനായി മാറി ಆತನು ಮನುಷ್ಯನ ಸಾದೃಶ್ಯವುಳ್ಳವನಾಗಿ അവൻ എന്നെ പോലെയായി ಆತನು ನನ್ನ ರೀತಿಯಲ್ಲಿ ಅವನು ಮಾರ್ಪಟ್ಟನು എന്നെ മഹിമയുള്ളവനാക്കുവാൻ ನನ್ನನ್ನು ಮೈ ಮೇಲೆ ಆತನು ನಡೆಸುವುದಕ್ಕೋಸ್ಕರ എന്റെ മേലൊരു വസ്ത്രമിടുക ನನ್ನ ಮೇಲೆ ಒಂದು ವಸ್ತ್ರವನ್ನು ಬೀಳಿಸುವುದಕ್ಕಾಗಿ എന്നെ പദവിയുള്ളവനാക്കുവാൻ ನನ್ನನ್ನು ಉತ್ತಮವಾದಂತ ಸ್ಥಾನ ಉಳ್ಳವನಾಗಿ ಮಾರ್ಪಡಿಸುವುದಕ್ಕೆ അതിന്റെ വില നീ കളയരുത് ಅದರ ಬೆಲೆಯನ್ನು ನೀನು ಒಂದು ಕಾಲದಲ್ಲಿ ಅಳ್ಳಗೆಳೆಯಬೇಡ വില കൊടുത്ത വസ്ത്രമാണ് ನಿನಗೋಸ್ಕರವಾಗಿ ಒಬ್ಬನ ವಸ್ತ್ರವನ್ನು ತೆಗೆದುಹಾಕಿದನು അവൻ കാൽവറിയിൽ കൈകാലുകളെ വിരിച്ചു ಆತನ ಕಾಲ್ವಾರಿ ಶಿಲುಬೆಯಲ್ಲಿ ಕೈಗಳನ್ನು ಚಾಚಿದನು അവന്റെ കാലുകളിലും കൈകളിലും ആണികൾ തറയ്ക്കപ്പെട്ടു ಆತನ ಕೈ ಕಾಲುಗಳಿಗೆ ಆಣಿಯನ್ನು ಹೊಡೆದವರಾಗಿದ್ದರು രക്തം ധാരധാരയായി ഒഴുകി ರಕ್ತವು ತೊಟ್ಟು ತೊಟ್ಟಾಗಿ ಆತನ ಕೈಗಳಿಂದ ಸೋರಲ್ಪಟ್ಟವು ഇത് വില കൊടുത്ത വസ്ത്രമാണ് ಇದು ಬೆಲೆ ಕೊಟ್ಟು ತೆಗೆದುಕೊಂಡಂತ ವಸ್ತ್ರ നിന്നെ ഇവിടെ കൊണ്ടുവന്നത് വില കൊടുത്തിട്ടാണ് ಇವತ್ತು ದೇವರು ನಿನ್ನನ್ನು ಸುಮ್ಮನೆ ಇಲ್ಲಿ ಕರ ತರಲಿಲ್ಲ ಆತನು ನಿನಗಾಗಿ ಬೆಲೆಯನ್ನು ತೆತ್ತಿದವನಾಗಿ ದೇವರು ಇಲ್ಲಿ ನಿನ್ನನ್ನು ಕರ ತಂದಿದ್ದಾನೆ എസ്തറേ, എസ്തറേ, നിനക്ക് ഈ വസ്ത്രം ഒരുവൻ വില കൊടുത്തു തന്നതാണ് ಎಸ್ತರಳೆ ನೀನು ಧರಿಸಿಕೊಂಡಂತ ವಸ್ತ್ರಕ್ಕೆ ಒಬ್ಬನು ಬೆಲೆಯನ್ನು ತೆತ್ತಿದವನಾಗಿದ್ದಾನೆ മുറിക്കുള്ളിൽ പൂട്ടിവെക്കാനുള്ളതല്ല ಅದು ಯಾವುದೇ ವಿಧ ಬೀರು ಅಲ್ಲಿ ಬೀಗ ಹಾಕಿ ಇಡುವುದಕ್ಕೋಸ್ಕರ ಉಳ್ಳದಲ್ಲ രഹസ്യമായി വെക്കാനുള്ളതല്ല ಇದನ್ನು ರಹಸ್ಯವಾಗಿ ಅಡಗಿಸಿಡುವುದಕ್ಕುಳ್ಳದಲ್ಲ അത് പൊതുവിൽ ഇട്ടിട്ട് നീ വിളിച്ചു പറയണം ഞാൻ അധികാരത്തിന്റെ വ്യക്തിയാണ് ಆ ವಸ್ತ್ರವನ್ನು ನೀನು ಧರಿಸಿಕೊಂಡವನಾಗಿ ನೀನು ಕೂಗಿ ಹೇಳು ನಾನು ಸಾಧಾರಣವಾದ ವ್ಯಕ್ತಿ ಅಲ್ಲ ನಾನು ಅಧಿಕಾರ ಉಳ್ಳವನಾಗಿದ್ದೇನೆ നീ പ്രാർത്ഥിക്കുമ്പോ ನೀನು ಪ್ರಾರ್ಥಿಸಿದಾಗ ദൈവം നിനക്ക് ധൈര്യം തരുന്നത് ದೇವರು ನಿನಗೆ ದರ್ಶನಗಳನ್ನು ಕೊಡುವಂತದ್ದು നിന്നെ നീയായി നിർത്തുവാനുള്ള ബലമാണ് ദൈവം തരുന്നത് ನಿನ್ನನ್ನ ನೀನಾಗಿ ನಿಲ್ಲಿಸೋದಕ್ಕೆ ಬೇಕಾದಂತ ಬಲವನ್ನು ದಯ ಪಾಲಿಸೋದಕ್ಕೋಸ್ಕರವಾಗಿರುತ್ತದೆ Praise the Lord. ಹಲ್ಲೆಲೂಯಾ Praise the Lord. ಹಲ್ಲೆಲೂಯಾ ഈ വാക്യത്തിൽ എന്നെ ദൈവം പഠിപ്പിച്ചെന്ന് ഞാൻ പറഞ്ഞല്ലോ ಈ ವಾಕ್ಯದಲ್ಲಿ ದೇವರು ನನಗೆ ಕಲಿಸಿಕೊಟ್ಟಂತ ಸಂಗತಿ ಅಂತ ನಾನು ಹೇಳಿದ್ದು ഈ ഉപവസിച്ച് കഴിയുമ്പോൾ ദൈവ സ്വർഗത്തിൽ നിന്ന് വാതിൽ തുറന്ന് ആ ചോദിച്ച വിഷയത്തിന് മറുപടി ശു എന്ന് വരുത്തുകയല്ല ನೀನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರ ಪರಲೋಕ ರಾಜ್ಯದಿಂದ ಬಾಗಿಲನ್ನು ತೆರೆದು ನಿನ್ನ ಬಿಡುಗಡೆನ ಶೂ ಅಂತ ತಕ್ಷಣವಾಗಿ ದೇವರು ಸುರಿಸ್ತಾನೆ ಅನ್ನುವಂತ ಅರ್ಥ ಅಲ್ಲ അത് ചെയ്യും ദൈവം ಅದನ್ನು ದೇವರು ಮಾಡ್ತಾನೆ Praise God. ಹಲ್ಲೆಲೂಯಾ പക്ഷേ ആദ്യം നിന്നെ നീ ആക്കി മാറ്റും ಆದ್ರೆ ದೇವರು ಮುಂಚಿತವಾಗಿ ನೀನ್ ಯಾರಾಗಿದೆಯೋ ಅದನ್ನ ದೇವರು ನೀನಾಗಿ ಮಾರ್ಪಡಿಸುತ್ತಾನೆ ഉപവസിക്കുന്നത് ഒരു ജോലിക്ക് വേണ്ടിയല്ല ಉಪವಾಸ ಮಾಡುವುದು ಒಂದು ಕೆಲಸಕ್ಕಾಗಿ ಅಲ್ಲ ഉപവസിക്കുന്നത് അല്പം പണത്തിന് വേണ്ടിയല്ല ಉಪವಾಸ ಮಾಡುದು ಸ್ವಲ್ಪ ಹಣ ಸಿಗುತ್ತೆ ಎನ್ನುವುದು ಉದ್ದೇಶಕ್ಕಲ್ಲ നിന്നെ ദൈവം വിളിച്ചതുപോലെ നീയാക്കി മാറ്റുവാൻ നീ ഉപവസിച്ചാൽ ബാക്കിയുള്ളത് ദൈവം തരും ದೇವರು ನಿನ್ನನ್ನು ಏನಾಗೋದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ಕರೆದಿದ್ದಾನೋ ಅದನ್ನು ನೀನು ಆಗಿ ಮಾರ್ಪಟ್ಟರೆ ನಿನಗೆ ಉಳಿದ ಬೇಕಾದದ್ದು ಎಲ್ಲವನ್ನು ಒದಗಿಸಿಕೊಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ഈ ബാംഗ്ലൂർ പട്ടണത്തിൽ ചില എസ്തർമാർ എഴുന്നേൽക്കട്ടെ ಇವತ್ತು ನಾನು ಹೇಳುತ್ತೇನೆ ಈ ಬೆಂಗಳೂರು ಪಟ್ಟಣದಲ್ಲಿ ಕೆಲ ಎಸ್ತಂದರು ಎದ್ದೊಳಲಿ രാജവസ്ത്രം ധരിക്കുന്ന എസ്തർമാർ എഴുന്നേൽക്കട്ടെ ರಾಜ ವಸ್ತ್ರವನ್ನು ಧರಿಸುವಂತ ಕೆಲವೊಂದು ಎಸ್ತರಂದರು ಈ ಸಭೆಯಲ್ಲಿ ಹೇಳಲಿ അധികാരത്തിന്റെ വസ്ത്രം ധരിക്കുന്ന എസ്തർമാർ എഴുന്നേൽക്കട്ടെ ಅಧಿಕಾರದ ವಸ್ತ್ರವನ್ನು ಧರಿಸಿಕೊಳ್ಳುವಂತ ಕೆಲವೊಂದು ಎಸ್ತರಂದರು ಅವರು ಹೇಳಲಿ പദവിയുടെ വസ്ത്രം ധരിക്കുന്ന എസ്തർമാർ എഴുന്നേൽക്കട്ടെ ಕೆಲವೊಂದು ಪದವಿಗುಳ್ಳಂತ ವಸ್ತ್ರವನ್ನು ಧರಿಸಿಕೊಳ್ಳತಕ್ಕಂತ ಕೆಲವೊಂದು ಎಸ್ತರಂದರು ಇದರ ಮಧ್ಯದಲ್ಲಿ ಹೇಳಲಿ Praise the Lord. ಹಲ್ಲೆಲೂಯಾ Praise the Lord. ಹಲ್ಲೆಲೂಯಾ അതിനകത്തൊരു വിലയുണ്ട് ಅದಕ್ಕೆ ಒಳಗಡೆ ಒಂದು ಬೆಲೆ ಅನ್ನೋದು ಇರುವಂತದಾಗಿದೆ അയ്യോ നീ അത് ഇട്ടോണ്ടങ്ങ് നിന്ന് കണ്ടാലുണ്ടല്ലോ ನೀನು ಅದನ್ನ ಹಾಕಿಕೊಂಡು ನಿಂತ್ರೆ ನೋಡಿದ್ರೆ ಗೊತ್ತಾಗುತ್ತೆ രാജാവിന്റെ ചെങ്കോൽ ഓട്ടോമാറ്റിക് ആയിട്ടങ്ങ് പൊങ്ങും ನೀನು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಅರಸನ ಸುವರ್ಣ ದಂಡ ಎನ್ನೋದು ನಿನ್ನ ಕಡೆ ತಾನಾಗೆ ಚಾಚಿ ಬರುತ್ತೆ എന്താണെന്നറിയാമോ ಏನು ಕಾರಣ ಗೊತ್ತಾ നിനക്ക് സ്വതവേ ഒരു സൗന്ദര്യം ഉണ്ടായിരുന്നു ನಿನಗೆ ಮುಂಚಿತವಾಗಿ ಸಾಧಾರಣವಾಗಿ ಒಂದು ಸೌಂದರ್ಯ ಇತ್ತು പക്ഷേ ആ സൗന്ദര്യത്തെ മാറ്റുകൂട്ടുന്ന ഒരു രാജകീയ വസ്ത്രം നിന്റെ മേൽ വീണപ്പോൾ നീ അതീവ സുന്ദരിയായി ಅಲ್ಲ ನೀನು ಆ ಸೌಂದರ್ಯವನ್ನ ನಿನ್ನಲ್ಲಿ ಅಧಿಕ ಮಾಡತಕ್ಕಂತ ರಾಜ ವಸ್ತ್ರವು ನಿನ್ನ ಮೇಲೆ ಬಂದಾಗ ನಿನಗೆ ಮುಂಚೆ ಇದ್ದಂತ ಸೌಂದರ್ಯಕ್ಕಿಂತ ಅಧಿಕವಾದ
ಇರುವಂತ ಸೌಂದರ್ಯ ಅದು ನಿನ್ನಲ್ಲಿ ಕಾಣಲ್ಪಡುವಂತದಾಗಿದೆ. ಅದು ನಿನ್ನ ಸೌಂದರ್ಯವಲ್ಲ, ಅನಂತರವಾಗಿ ನಿನ್ನ ಸೌಂದರ್ಯ ಅಲ್ಲ, ವಸ್ತ್ರത്തിന്റെ സൗന്ദര്യമാണ്. ನೀನು ಧರಿಸಿಕೊಂಡಿರುವಂತ ವಸ್ತ್ರದ ಸೌಂದರ್ಯವಾಗಿರುತ್ತದೆ. അതിനകത്ത് നീലനൂൽ, ധൂമ്രനൂൽ, പഞ്ഞനൂൽ, വെള്ളനൂൽ ഇതെല്ലാം ചേർന്ന് മിനുക്കിയെടുത്ത രാജകീയ വസ്ത്രം. ಅಲ್ಲಿ ಆ ವಸ್ತ್ರದಲ್ಲಿ ಬಿಳಿ ದಾರ, ಕೆಂಪು ದಾರ, ನೀಲಿ ದಾರ, ಅಲ್ಲಿ ಚಿನ್ನದ ದಾರ, ಎಲ್ಲ ದಾರಗಳಿಂದ ಕೊಶೋತಿ ಕೆಲಸವನ್ನು ಮಾಡಿ ಉತ್ತಮವಾಗಿ ಧರಿಸಲ್ಪಟ್ಟಂತ ರಾಜವಸ್ತ್ರ ನಿನ್ನ ಮೇಲೆ ಇರುವಂತದಾಗಿದೆ. ഞാൻ ഒരു കാര്യം കൂടെ പറയാം. ನಾನು ಒಂದು ಕಾರ್ಯವನ್ನು ಹೇಳುತ್ತೇನೆ. നിന്റെ ശത്രു അധികാരമുള്ളവനാ. ನಿನ್ನ ಶತ್ರು ಅವನ ಅಧಿಕಾರ ಉಳ್ಳವನು. മുദ്രമോതിരമുണ്ട്. ಅವನಿಗೆ ಅಧಿಕಾರದ ಮುದ್ರೆಯ ಉಂಗರ ಇದೆ. അവനില്ലാത്തതൊന്ന് നിന്റെ മേൽ കിടപ്പുണ്ട്. ಆದರೆ ಅವನಿಗಿಲ್ಲದಿರೋದು ಏನು ನಿನ್ನ ಮೇಲೆ ಇರುವಂತದಾಗಿದೆ. അവൻ എത്ര ആഗ്രഹിച്ചാലും ಅವನು ಎಷ್ಟೇ ಇಷ್ಟಪಟ್ಟರು ഈ വസ്ത്രമിടുവാൻ സാധ്യമല്ല. ಅಲ್ಲಲ್ಲಿ ನೀನು ಹಾಕಿಕೊಂಡಿರುವಂತ ವಸ್ತ್ರ ಅವನು ಹಾಕಿಕೊಳ್ಳೋದಕ್ಕೆ ಆಗೋದಿಲ್ಲ. ഇതിന് വില കൊടുത്ത ഒരുവനുണ്ട്. ಕಾರಣ ನಿನ್ನ ವಸ್ತ್ರಕ್ಕೆ ಬೆಲೆಯನ್ನು ಕೊಟ್ಟವನು ಒಬ್ಬನಿದ್ದಾನೆ. ഹല്ലേലൂയ. ಹಲ್ಲೆಲೂಯ. ಅದು ನಿನಗೆ ಎಕ್ಸ್ಕ್ಲೂಸಿವ್ ಆയിട്ട് തന്നത്. ಅಲ್ಲ, ದೇವರಾದನು ನಿನಗೆ ಮರೆಯಾಗಲ್ಲ ಕೊಟ್ಟಿರೋದು, ನೇರವಾಗಿ ಕೊಟ್ಟವನಾಗಿದ್ದಾನೆ. ഓ ഹല്ലേലൂയ. ಹಲ್ಲೆಲೂಯ. പ്രൈസ് ദി ലോർഡ്. ಹಲ್ಲೆಲೂಯ. ഈ അധികാരം ഉണ്ടെന്ന് പറഞ്ഞിട്ട് വസ്ത്രമില്ലാത്തവന്റെ ഓരോ പണി കണ്ടിട്ട് ಈ ಅಧಿಕಾರ ಇದೆ ಅಂತ ಹೇಳಿಕೊಂಡು ವಸ್ತ್ರ ಇಲ್ಲದವನ ಕೆಲಸವನ್ನು ನಾವು ನೋಡಿ ഇന്നത്തെ വസ്ത്രം വീട്ടിൽ പൂട്ടി വെച്ചിരിക്കുന്ന ദൈവജനം ഇങ്ങനെ പറയും. ಇವತ್ತು ದೇವರವರಿಗೆ ಕೊಟ್ಟಂತ ವಸ್ತ್ರಗಳನ್ನ ಮನೆಯಲ್ಲಿ ಬೀಗ ಹಾಕಿ ಇಟ್ಟುಕೊಂಡಿರುವಂತ ದೇವ ಜನರು ನೋಡ್ಕೊಂಡು ದೇವರು ಹೇಳ್ತಾನೆ, കഴിഞ്ഞ ആഴ്ച മുഴുവൻ ശത്രു എന്നെ വല്ലാതെ അങ്ങ് പീഡിപ്പിച്ചു. ಅಲ್ಲ, ಕಳೆದ ದಿವಸಗಳಲ್ಲಿ ಸೈತಾನನನ್ನು ಆಳವಾಗಿ ಉಪದ್ರವಪಡಿಸಿದನು. അവൻ എന്റെ മേളിൽ കൂടെ വണ്ടി ഓടിക്കുമാറാക്കി. ಅವನು ನನ್ನನ್ನು ಓಡು ಹೋಗೋ ಹಾಗೆ ಅವನು ನನ್ನನ್ನು ಮಾಡಿದನು. ഞാൻ ആകെ കഷ്ടത്തിലും സങ്കടത്തിലും ഒക്കെയാണ്. ನಾನು ಕಷ್ಟದಲ್ಲೂ ಸಂಕಟದಲ್ಲೆಲ್ಲ ನಾನು ಆಗಿದ್ದೇನೆ. നിങ്ങളെല്ലാം എനിക്ക് വേണ്ടി പ്രാർത്ഥിക്കണം. ನೀವೆಲ್ಲರೂ ನನಗಾಗಿ ಪ್ರಾರ್ಥಿಸಬೇಕು. എന്ത് വീട്ടിൽ വെച്ചാ ಅಲ್ಲಿ ಏನ್ ಮನೆಯಲ್ಲಿ ಇಟ್ಟ ಈ ರೀತಿ ಸಾಕ್ಷಿ ಹೇಳೋದು? ഇത് കേൾക്കുമ്പോ അവൻ പറയാം, മറ്റവൻ ಇದನ್ನ ಕೇಳಿದ ಸಾಕ್ಷಿ ಕೇಳಿದಂತ ವಿರೋಧಿ ಅವನು ಹೇಳ್ತಾನೆ, പറ മോനെ പറ, വിട്ടുകൂടെ വിട്ടുകൂടെ, ಬಿಟ್ಟು ಬಿಡು ಬಿಟ್ಟು, പറഞ്ഞോ പറഞ്ഞോ, ಹೇಳು ಹೇಳು ಹೇಳು. കാരണം ഇവൻ ആർക്കാ മഹത്വം കൊടുക്കുന്നത്? ಕಾರಣ ಈಕೆ ಯಾರಿಗೆ ಗನ್ನವನ್ನು ഒരു ಕೊಡ್ತಾರೆ? വസ്ത്രവും അധികാരവും ഇല്ലാത്ത പിശാചിനെ ഇവൻ പൊക്കുവോ? ಯಾವ ಅಸ್ತ್ರವು ಯಾವ ವಸ್ತ್ರವು ಅಧಿಕಾರ ಇಲ್ಲದಿರುವಂತ ಸೈತಾನನಿಗೆ ಉಬ್ಬಿಸಿ ಅವರು ಹೇಳ್ತಾ ಇದ್ದಾರೆ. ശരിയാണോ? ನಾನು ಹೇಳೋದು ಸರಿನಾ? ഇന്ന് രാവിലെ ഉപവസിക്കുന്നത് എന്തിനാണെന്നറിയോ? ಈ ಬೆಳಗಿನ ಜಾವದಲ್ಲಿ ಉಪವಾಸ ಮಾಡೋದು ಏನಕ್ಕೋಸ್ಕರ ಗೊತ್ತಾ? നീ ആരാണെന്ന് നീ ഗ്രഹിക്കണം. ಇವತ್ತು ನೀನ್ ಯಾರಾಗಿದೆಯಾ ಅನ್ನೋದು ನೀನು ಅರ್ಥ ಮಾಡಿಕೋ. സ്ഥാനം എന്താണെന്ന് നീ അറിയണം. ನಿನ್ನ ಸ್ಥಾನ ಎಂತದ್ದು ಎನ್ನುವುದು ನೀನು ಅರ್ಥ ಮಾಡಿಕೋ. നിന്റെ വസ്ത്രത്തിന്റെ വില അറിയണം. ನಿನ್ನ ವಸ್ತ್ರದ ಬೆಲೆ ಏನು ಎನ್ನುವುದು ನೀನು ಅರ್ಥ ಮಾಡಿಕೋ. ഇച്ചിരി മിനിയുള്ള പണമല്ല വിഷയം. ಅಲ್ಲ, ನಿನಗಿರುವಂತ ಸ್ವಲ್ಪ ಹಣ ಅಲ್ಲ ಅದು ವಿಷಯ. അയ്യോ, ദൈവം സ്വർഗത്തിലെ കിളിവാതിൽ തുറന്നാൽ ದೇವರು ನಿನಗೆ ಪರಲೋಕ ರಾಜ್ಯದ ಭಂಡಾರವನ್ನು ತೆರೆದು നിനക്ക് ഉൾക്കൊള്ളുവാൻ കഴിയാത്ത തരത്തിൽ ദൈവം തരും. ಅಲ್ಲ, ನಿನಗೆ ಒಳಪಡಿಸಿಕೊಳ್ಳಲಿಕ್ಕೆ ಆಗದಷ್ಟು ಸುವರಗಳನ್ನು ದೇವರು ನಿನ್ನ ಮೇಲೆ ಸುರಿಸುತ್ತಾನೆ. പക്ഷെ വില കൊടുത്ത് മേടിക്കുവാൻ കഴിയാത്തതൊന്ന്, ಬೆಲೆ ಕೊಟ್ಟು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗದಿರುವಂತ ಒಂದನ್ನ, നിന്റെ കഴിവ് കൊണ്ട് മേടിക്കുവാൻ കഴിയാത്തതൊന്ന്, ನಿನ್ನ ಸಾಮರ್ಥ್ಯದಿಂದ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗದಿರುವಂತ ಒಂದನ್ನ, മറ്റാർക്കും നിനക്ക് തരുവാൻ കഴിയാത്തതൊന്ന്, ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯವಾಗದಿರುವಂತ ಮತ್ತೊಂದನ್ನ നിന്റെ മേൽ ദൈവം ഇട്ടിരിക്കുന്നു. ದೇವರು ನಿನ್ನ ಮೇಲೆ ದೇವರು ಹಾಕಿದ್ದಾನೆ. ഓ ഹല്ലേലൂയ. Hallelujah. Praise is wonderful. Hallelujah. ಆತನ ನಾಮವನ್ನು ಸ್ತೋತ್ರ ಮಾಡೋಣ, ಆತನ ನಾಮವನ್ನು ಸ್ತುತಿಸೋಣ. ರಾಮನಗರ ಶಂಸಕ ಬಬಾಲರು ಸಪ್ತರು വില കൊടുത്ത് മേടിച്ചെടുത്ത അധികാരം, ಬೆಲೆ ಕೊಟ್ಟು ತೆಗೆದುಕೊಂಡಂತ ದೇವರ ಅಧಿಕಾರದ ವಸ್ತ್ರ. ആ വസ്ത്രത്തിന്റെ വില എന്താണെന്ന് അറിയാമോ? ಆ ವಸ್ತ್ರದ ಬೆಲೆ ಏನು ಗೊತ್ತಾ? അവസാന തുള്ളി രക്തം വരെ അവൻ ചിന്തി അതിന്റെ വില കൊടുത്തു. ಆತನು ತನ್ನ ಕಡೆ ತೊಟ್ಟು ರಕ್ತವನ್ನ ನಿನಗಾಗಿ ಸುರಿಸಿ ದೇವರ ಬೆಲೆ ಕೊಟ್ಟು ತೆಗೆದುಕೊಂಡಂತ ವಸ್ತ್ರವಾಗಿರುತ್ತದೆ. അയ്യോ, നീ ഒന്ന് കേൾക്കണേ. ಅಯ್ಯೋ, ನೀನು ಒಂದು ಪಕ್ಷ ಕೇಳಬಹುದು, നീ ആശുപത്രി കിടന്നാൽ, ಒಂದು ಪಕ್ಷ ನೀನು ಆಸ್ಪತ್ರೆಯಲ್ಲಿ ಬಿದ್ದಿದ್ದರೆ, നിനക്കൊരു തുള്ളി രക്തം വേണമെങ്കിൽ ನಿನಗೊಂದು ತೊಟ್ಟು ರಕ್ತ ಬೇಕಾದರೆ നീ പൈസ കൊടുത്ത് മേടിച്ചോണ്ട് വരണം ആൾക്കാരെ. ಅಲ್ಲ, ನಿನಗೆ ರಕ್ತ ಬೇಕಾದ್ರೆ ಹಣ ಕೊಟ್ಟು ರಕ್ತವನ್ನ ಜನ ನಿನಗಾಗಿ ತೆಗೆದುಕೊಂಡು ಬರ್ತಾರೆ. എന്നിട്ട് അവനെ ടെസ്റ്റ് ചെയ്ത് നോക്കണം ഗുണമുള്ളവനാണോ ഇല്ലയോ. ಅಲ್ಲಲ್ಲಿ ಅವನಿಗೆ ರಕ್ತ ಕೊಡುವವನನ್ನ ಪರೀಕ್ಷೆ ಮಾಡಿ
ನೋಡ್ತಾರೆ ನಿನಗೂ ಆ ರಕ್ತಕ್ಕೂ ಅವನ ರಕ್ತಕ್ಕೂ ಹೊಂದಾಣಿಕೆ ಆಗುತ್ತದಾ ಅಂತ. ഇതെല്ലാം പരിശോധിച്ച് ഗുണമുള്ളതാണെങ്കിൽ അവൻ ഇരുന്ന് കൊടുക്കുന്നതിന് എത്രായിരം ഇവന് കൊടുക്കണം. ಅವನು ಕೂತುಕೊಂಡು ಎಲ್ಲ ಪರೀಕ್ಷೆ ಮಾಡಿದ ನಂತರ ನಿನ್ನ ರಕ್ತಕ್ಕೆ ಅವನ ರಕ್ತ ಹೊಂದಾಣಿಕೆ ಆದ್ರೆ ಅವನು ಕೂತ್ಕೊಂಡು ರಕ್ತ ಕೊಡ್ತಾನೆ. ರಕ್ತ ಕೊಟ್ಟ ನಂತರ ಅವನು ಎಷ್ಟು ರಕ್ತ ಕೊಟ್ಟಿರ್ತಾನೆ ಅದಕ್ಕೆ ಎಣಿಸಿ ನೀನು ಕೊಡಬೇಕು. അതും തൽക്കാലത്തെ ഒരു ആശ്വാസത്തിന്, ಅದೊಂದು ತಾತ್ಕಾಲಿಕವಾದಂತ ಒಂದು ಸಮಾಧಾನಕ್ಕೋಸ್ಕರ. ആ ട്രാൻസ്ഫ്യൂഷൻ കഴിഞ്ഞാൽ, ಆ ರಕ್ತದ ಸಂಚಾರ ಮುಗಿದ ನಂತರ പിന്നെ അടുത്തവനെ കൊണ്ടുവരണം പരിശോധിക്കാൻ, രക്തം കൊടുക്കാൻ. ಅನಂತರವಾಗಿ ರಕ್ತ ಮತ್ತೆ ಖಾಲಿ ಆದ್ರೆ ಬೇರೊಬ್ಬನನ್ನ ಕರ್ಕೊಂಡು ಬರ್ಬೇಕು ರಕ್ತ ನಿನಗೆ ಕೊಡೋದಿಕ್ಕೆ. എന്നാൽ നിന്നെ നീയാക്കിയെടുക്കുവാൻ, ಆದ್ರೆ ನಿನ್ನನ್ನ ನೀನ್ ಏನಾಗಿದ್ಯೋ ಅದನ್ನಾಗಿ ಮಾರ್ಪಡಿಸುವುದಕ್ಕಾಗಿ, നിന്നെ പദവി ഉള്ളവനാക്കി എടുക്കുവാൻ, ನಿನ್ನನ್ನು ಒಂದು ಒಳ್ಳೆ ಸ್ಥಾನ ಉಳ್ಳವನಾಗಿ ನಿನ್ನನ್ನ ಮಾರ್ಪಡಿಸುವುದಕ್ಕಾಗಿ, നിന്നെ അധികാരമുള്ളവനാക്കി എടുക്കുവാൻ, ನಿನ್ನನ್ನು ಅಧಿಕಾರ ಉಳ್ಳವನಾಗಿ ನಿನ್ನನ್ನು ಕುಳಿಸೋದಕ್ಕಾಗಿ ഒരു തുള്ളി രക്തമല്ല, ಒಂದು ತೊಟ್ಟು ರಕ್ತವಲ್ಲ, ഹാബേലിന്റെ രക്തത്തേക്കാൾ ಆಬೇಲನ ರಕ್ತಕ್ಕಿಂತ സംസാരിക്കുന്ന പുണ്യാഹ രക്തം, ಅಲ್ಲೇ ಮಾತನಾಡುವಂತ ಪ್ರೋಕ್ಷಿತವಾದಂತ ರಕ್ತ, പാപം അറിയാത്ത രക്തം, ಪಾಪ ಇಲ್ಲದಿರುವಂತ ರಕ್ತ, പാപം ചെയ്യാത്ത രക്തം, ಪಾಪ ಮಾಡದಿರುವಂತ ರಕ್ತ, കണക്ക് പറ്റാത്ത രക്തം, ಯಾರು ಕರೆ ಇಲ್ಲದಿರುವಂತ ರಕ್ತ, കണക്ക് വേണ്ടാത്ത രക്തം, ಯಾರಿಗೂ ಹಲವು ದ್ರೋಹ ಮಾಡದಿರುವ ರಕ್ತ, നിനക്ക് വേണ്ടി, ನಿನಗೋಸ್ಕರ, എനിക്ക് വേണ്ടി, ನನಗೋಸ್ಕರ സ്വയമായി ಸ್ವಂತವಾಗಿ കാൽവറിയിൽ ചൊരിഞ്ഞിട്ട് ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿ അവന്റെ സ്വന്തം ജീവൻ എന്ന വില കൊടുത്ത് ಆತನು ತನ್ನ ಸ್ವಂತ ಪ್ರಾಣವನ್ನೇ ನಿನಗಾಗಿ ಈಡಾಗಿ ಕೊಟ್ಟು അവനൊരു വസ്ത്രമെടുത്ത് ಆತನು ಒಂದು ವಸ್ತ್ರವನ್ನು ತೆಗೆದುಕೊಂಡನು. ಆತನು ನಿನ್ನ ಮೇಲೆ ಧರಿಸುವುದಕ್ಕಾಗಿ അതിന്റെ വില കളയരുത്, ಅದರ ಬೆಲೆಯನ್ನು ಒಂದು ಕಾಲದಲ್ಲಿ ಅಲ್ಲ ಗೆಳೆಯಬೇಡ, അതിന്റെ മാന്യത കളയരുത്, ಅದರ ಬೆಲೆಯನ್ನು ನೀನು ಒಂದು ಕಾಲದಲ್ಲಿ ಅಲ್ಲ ಗೆಳೆಯಬೇಡ, അതിന്റെ പദവി കളയരുത്. ಅದರ ಪದವಿಯನ್ನು ಒಂದು ಕಾಲದಲ್ಲಿ ಅಲ್ಲ ಗೆಳೆಯಬೇಡ. ഓ ഹോ ഹോ ഹല്ലേലൂയ, ಹಲ್ಲೆಲೂಯ, പ്രൈസ് ദി ലോർഡ്. ಹಲ್ಲೆಲೂಯ. അതിനൊരു മാന്യതയുണ്ട്, ಅದಕ್ಕೊಂದು ಮಾನ್ಯತೆ ಇದೆ, അതിനൊരു അധികാരമുണ്ട്, ಅದಕ್ಕೊಂದು ಅಧಿಕಾರ ಇದೆ, അതിനൊരു വിലയുണ്ട്. ಅದಕ್ಕೊಂದು ಬೆಲೆ ಇದೆ. അത് എന്നിലൂടെ പുറത്തു വരണം, ಅದು ನನ್ನಿಂದ ಹೊರಗಡೆ ಬರಬೇಕು, അത് നിന്നിലൂടെ പുറത്തു ಅದು വരണം. ನಿನ್ನಿಂದ ಹೊರಗಡೆ ಬರಬೇಕು. അതിനു വേണ്ടിയ ദൈവം നിന്റെ മേൽ അതിട്ടത്. ಅದಕ್ಕೋಸ್ಕರವಾಗಿದೆ ಆ ವಸ್ತ್ರವನ್ನ ದೇವರು ನಿನ್ನ ಮೇಲೆ ಧರಿಸಿರೋದು. ಸ್ತೋತ್ರ ಸ್ತೋತ್ರ Praise the Lord, praise the Lord, praise the Lord, praise the Lord. Hallelujah. ಹಲ್ಲೆಲೂಯ. ഈ വസ്ത്രം നീ എടുത്തിട്ടാൽ, ಈ ವಸ್ತ್ರವನ್ನು ನೀನು ತೆಗೆದುಕೊಂಡು ಧರಿಸಿ, ഈ വസ്ത്രത്തിന്റെ പദവിയിൽ നീ നിന്നാൽ, ಈ ವಸ್ತ್ರದ ಸ್ಥಾನದಲ್ಲಿ ನೀನು ನಿಂತುಕೊಂಡು, അയ്യോ നിന്റെ സൗന്ദര്യത്തിന് വിലയില്ല, ಅಯ್ಯೋ ನಿನ್ನ ಸೌಂದರ್ಯಕ್ಕೆ ಯಾವ ಬೆಲೆ ಇಲ್ಲ, നിന്റെ സൗന്ദര്യം കണ്ടാൽ ആരും ആഗ്രഹിച്ചു പോകും. ಅಲ್ಲೇ ನಿನ್ನ ಸೌಂದರ್ಯಕ್ಕಿಂತ ಸೌಂದರ್ಯವನ್ನು ನೋಡಿದ್ರೆ ಯಾರು ಬೇಕಾದ್ರೂ ಇಷ್ಟಪಡ್ತಾರೆ. അവളെ കുറിച്ച്, ഈ വസ്ത്രം കിട്ടിയവളെ കുറിച്ച് ലോകം പറഞ്ഞതെന്നറിയാമോ? ಲೋಕ ಈ ವಸ್ತ್ರವನ್ನು ದೊರಕಿದವಳ ಕುರಿತಾಗಿ ಲೋಕ ಏನ್ ಹೇಳುತ್ತೋ ಗೊತ್ತಾ? സ്ത്രീകളിൽ അതിസുന്ദരിയായുള്ളവൾ, ಅಲ್ಲ, ಸ್ತ್ರೀಗಳಲ್ಲಿ ಅತಿ ಸೌಂದರ್ಯ ಉಳ್ಳವಳಾಗಿ ಇರುವವಳೇ, സ്ത്രീകളിൽ അതിസുന്ദരിയായുള്ളവൾ, ಎಲ್ಲೋ ಸ್ತ್ರೀಗಳಲ್ಲಿ ಅತಿ ಸೌಂದರ್ಯವಾಗಿ ಉಳ್ಳವಳೇ. ആരെ കുറിച്ചാ പറയുന്നത്? ಯಾರ ಕುರಿತಾಗಿ ಹೇಳೋದು? ഉത്തമീകത്വത്തിൽ നാം അത് വായിക്കുന്നുണ്ട്. ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. മണവാളന് വേണ്ടി ഒരുക്കപ്പെട്ട ദൈവത്തിന്റെ സഭ, ಮದಲಿಂಗನಿಗೋಸ್ಕರವಾಗಿ ಸಿದ್ಧಗೊಂಡಿರುವಂತ ದೇವರ ಸಭೆ, അവൾക്കൊരു സൗന്ദര്യമുണ്ട്, ಆಕೆಗೊಂದು ಸೌಂದರ್ಯ ಇದೆ. അവൾ സ്ത്രീകളിൽ ഏറ്റവും സുന്ദരിയാണ്. ಆಕೆ ಎಲ್ಲಾ ಸ್ತ್ರೀಯರಿಗಿಂತಲೂ ಬಹಳ ಸೌಂದರ್ಯ ಉಳ್ಳವಳು. ഏത് രാജാവിന്റെ ചെങ്കോലം, ಯಾವ ರಾಜನ ಸುವರ್ಣ ದಂಡ ಚಾಚೋದು ಹೇಳ್ರಿ? നീ പേടിച്ചൊന്നും നിൽക്കണ്ട, ನೀನು ಭಯಪಟ್ಟು ನೀನು ಕುಳಿತುಕೊಳ್ಬೇಡ. വസ്ത്രം ധരിച്ചു നിന്നാ മാത്രം. ನೀನು ವಸ್ತ್ರ ಧರಿಸಿಕೊಂಡು ನಿಂತ್ರೆ ಸಾಕು. നിന്റെ സ്ഥാനത്തിന്റെ വസ്ത്രം ധരിച്ചു നിന്നാ മതി. ನಿನ್ನ ಪದವಿಗೆ ಅನುಸಾರವಾಗಿರುವಂತ ವಸ್ತ್ರ ನಿಂತುಕೊಂಡು ನಿಂತ್ರೆ ಸಾಕು. Praise the Lord. ಹಲ್ಲೆಲೂಯ. മനസ്സിലാവുന്നുണ്ടോ? ಅರ್ಥ ಆಗ್ತಾ ಇದೆಯಾ? ഇത് ഒരു വ്യത്യസ്തമായ പ്രാർത്ഥനയുടെ മറുപടി ഉപവാസത്തിൽ. ಈ ಉಪವಾಸ ಏನೊಂದು ಒಂದು ವ್ಯತ್ಯಾಸಕರವಾದಂತ ಪ್ರಾರ್ಥನೆಗುಳ್ಳಂತ ಉತ್ತರ ಈ ಉಪವಾಸ. നിങ്ങൾ വിചാരിച്ചു പാസ്റ്റർ ഇപ്പൊ വന്നിട്ട് ഉപവസിക്കുന്ന നിങ്ങൾക്ക് ഇപ്പൊ വാതിൽ തുറക്കും, ഇപ്പൊ അനുഗ്രഹം വരും, ഇപ്പൊ സൗഖ്യം വരും, ഇപ്പം നന്മ വരും, ജോലി വരും എന്നൊക്കെ പറയുമെന്ന് വിചാരിച്ചു. ಒಂದು ಪಕ್ಷ ನೀವು ಆಲೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ಬೋದು, ಪಾಸ್ಟರ್ ಬರ್ತಾರೆ, ಈಗ ಹೇಳ್ತಾರೆ, ಉಪವಾಸ ಮಾಡ್ತಿರೋ ನಿನಗೆ ಬಾಗಿಲು ತೆರೆಯಲ್ಪಡುತ್ತೆ, ಆಶೀರ್ವಾದ ಇಳಿದು ಬರುತ್ತೆ, ಬಿಡುಗಡೆ ನಡೆಯುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಹೇಳ್ತಾರೆ ಅಂತ ನೀವು ಆಲೋಚನೆ ಮಾಡಿರ್ಬೋದು.
ಹೇಳ್ಬೋದು. അത് പറയാനല്ല ഞാൻ വന്നത്. ನಾನು ಅದನ್ನೇ ಹೇಳೋದಕ್ಕಲ್ಲ ನಾನು ಬಂದಿರೋದು. അത് ഞാൻ പറയണ്ട, ಅದು ನಾನು ಹೇಳೋದಲ್ಲ, ദൈവവചനം പറയുന്നു. ದೇವರ ವಾಕ್ಯ ಹೇಳುತ್ತದೆ, നന്മയും കരുണയും ಶುಭವು ಕೃಪೆಯು എന്റെ ആയുഷ്കാലം മുഴുവൻ ನನ್ನ ಜೀವಮಾನವೆಲ್ಲ എന്റെ പുറകെ വരും. ಅದು ನನ್ನನ್ನು ಹಿಂಬಾಲಿಸಿಕೊಂಡು ഞാൻ ಬರುತ್ತೆ. എവിടെ പോന്നോ അവിടെ വരും. ನಾನು ಎಲ್ಲಿ ಹೋಗ್ತೀನೋ ಅದು ನನ್ನನ್ನು ಹಿಂಬಾಲಿಸಿಕೊಂಡು എന്റെ ಬರುತ್ತೆ. മുന്നിൽ കേറത്തില്ല, ನನ್ನ ಹಿಂದೆ ಕಾಣೋದಿಲ್ಲ, എന്റെ പുറകെ വരും. ಅಲ್ಲಿ ನನಗೆ ಹಿಂದೆ ಬರೋದು. ഞാൻ എവിടെ പോകുന്നുവോ അവിടെ വരും. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಬರುತ್ತದೆ. ഞാൻ എവിടെ പോകണ്ടേ, ನಾನು ಎಲ್ಲಿ ಹೋಗಬೇಕಾಗಿರೋದು, അവന്റെ രാജ്യവും നീതിയും അന്വേഷിച്ചാൽ ಆತನ ರಾಜ್ಯವನ್ನ ಆತನ ನೀತಿಗೋಸ್ಕರ ತವಕಪಟ್ಟರೆ സകലതും കൂട്ടിച്ചേർക്കപ്പെടും. ಅವುಗಳೆಲ್ಲವೂ ನಮಗೆ ಕೂಡಿಸಲ್ಪಡುವಂತದಾಗಿದೆ. അതുകൊണ്ട് നന്മ നിനക്കുണ്ട്, ಆದ್ರಿಂದ ಆಶೀರ್ವಾದ ನಿನಗುಂಟು, അനുഗ്രഹം നിനക്കുണ്ട്, ಅನುಗ್ರಹಗಳು ನಿನಗುಂಟು, വിടുതൽ നിനക്കുണ്ട്, ನಿನಗೆ ಬಿಡುಗಡೆಗಳು ಉಂಟು, സൗഖ്യം നിനക്കുണ്ട്, ನಿನಗೆ ಆರೋಗ್ಯ ಉಂಟು, ജോലി നിനക്കുണ്ട്, ನಿನ್ನ ಜೀವನದಲ್ಲಿ ಅದ್ಭುತಗಳ ಕೆಲಸ ಉಂಟು, സമ്പത്ത് നിനക്കുണ്ട്, ನಿನಗೆ ಆ ಪ್ರಮೋಷನ್ಗಳು ಉಂಟು, ഉയർച്ച നിനക്കുണ്ട്. ನಿನಗೆ ಉನ್ನತ ಸ್ಥಾನ ನಿನಗುಂಟು. പക്ഷേ അതിനൊക്കെ മുന്നേ ಅದಕ್ಕೆಲ್ಲದಕ್ಕಿಂತ ಮುಂಚೆ നീ ആരാണെന്ന് അറിയണം. ನೀನ್ ಯಾರು ಎನ್ನೋದು ನಿನ್ನ ಗುರುತಾಗಿ ನಿನ್ನ ಸ್ಥಾನ ತಿಳ್ಕೊಳ್ಬೇಕು. എന്താണെന്ന് അറിയണം. ನಿನ್ನ ಸ್ಥಾನ ಏನೋದು ಅಂತ ಅರ್ಥ ಮಾಡಿಕೊಳ್ಳಬೇಕು. നിന്റെ കയ്യിലിരിക്കുന്ന എന്താണെന്ന് അറിയണം. ನಿನ್ನ ಕೈಯಲ್ಲಿರುವುದು ಏನು ಎನ್ನೋದನ್ನ ನೀನು ಅರ್ಥ ಮಾಡಿಕೊಳ್ಳಬೇಕು. Praise the Lord. ಹಲ್ಲೆಲೂಯಾ. കയ്യിലിരിക്കുന്ന എന്താണെന്ന് അറിയണം. ಇವತ್ತು ನಿನ್ನ ಕೈಯಲ್ಲಿ ಏನಿದೆಯೋ ಅದನ್ನು ಅರ್ಥ ಮಾಡಿಕೋ. ഇത് പദവിയുടെ രാജവസ്ത്രം. ನಿನ್ನ ಸ್ಥಾನವಾಗಿರುವಂತ ರಾಜವಸ್ತ್ರ. ഞാൻ ഒന്നുകൂടെ വീണ്ടും എടുത്തു പറയുകയാണ്. ನಾನು ಮತ್ತೊಂದಾವರ್ತಿ ನಿಮಗೆ ಒತ್ತಿ ಹೇಳುತ್ತೇನೆ, അപ്പനും അമ്മയും ഇല്ലാത്ത നിന്നെ, ನಿನ್ನ ತಂದೆ ತಾಯಿಗಳು ಇಲ್ಲದಿರುವಂತ ನಿನ್ನನ್ನ ഒരമ്മാവൻ വളർത്തി വളർത്തി കൊണ്ടുവന്നിട്ട് ಒಂದು ಮಾವನ ಬೆಳೆಸ್ಕೊಂಡು ಚಿಕ್ಕಪ್ಪನ ಬೆಳೆಸ್ಕೊಂಡು ಬಂದು രാജകൊട്ടാരത്തിൽ കൊണ്ടുവന്നു ರಾಜನ ಅರಮನೆಗೆ ನಿನ್ನನ್ನು ಕರೆದುಕೊಂಡು ಬಂದು നിനക്ക് ഈ ധൂമ്ര വസ്ത്രം തന്നതോ ನಿನಗೆ ಸುವರ್ಣ ವಸ್ತ್ರವನ್ನು ಧರಿಸಿದ್ದು നിന്റെ കഴിവ് കൊണ്ടല്ല, ನಿನ್ನ ಸ್ವಂತ ಸಾಮರ್ಥ್ಯದಿಂದಲ್ಲ, നിന്റെ കുടുംബത്തിന്റെ ശ്രേഷ്ഠത കൊണ്ടല്ല, ನಿನ್ನ ಕುಟುಂಬದ ಪಾರಂಪರ್ಯದ ಉನ್ನತವಾದ ಕಾರ್ಯಗಳಿರೋದ್ರಿಂದಲ್ಲ, നിന്നെ കുറിച്ച് ദൈവത്തിനൊരു പദ്ധതി ഉള്ളത് കൊണ്ടാണ്. ನಿನ್ನ ಕುರಿತಾಗಿ ದೇವರ ಒಂದು ದೊಡ್ಡ ಉದ್ದೇಶ ಇರೋದ್ರಿಂದ. Praise the Lord. ಹಲ್ಲೆಲೂಯಾ. അതുകൊണ്ട് അതിന്റെ വില ഇല്ലാതാക്കരുത്. ಅಲ್ಲಿ ಆ ಕೊಡಲ್ಪಟ್ಟಂತ ವಸ್ತ್ರವನ್ನ ಅದರ ಬೆಲೆಯನ್ನು ನೀನು ಅಳ್ಳೆಗೆಳೆಯಬೇಡ. മനസ്സിലായോ ഞാൻ പറഞ്ഞത്? ನಾನು ಹೇಳೋದು ಅರ್ಥವಾಗ್ತಾ ಇದೆಯಾ? എത്രപേർക്ക് മനസ്സിലായി ഇന്ന് ನಾನು രാവിലെ? ಹೇಳೋದು ಅರ್ಥ ಆಗ್ತಾ ಇದೆಯಾ? ഉപവസിച്ച് കഴിയുമ്പോൾ ಉಪವಾಸ ಪ್ರಾರ್ಥನೆ ಮಾಡಿ ಮುಗಿಸಿದಾಗ നീ ആരാന്ന് നീ മനസ്സിലാവും. ನೀನು ಯಾರು ಎನ್ನುವುದು ನಿನ್ನ ಕುರಿತಾಗಿ ನೀನು ಅರ್ಥ ಮಾಡಿಕೊಳ್ಳಬೇಕು. Praise God. ಹಲ್ಲೆಲೂಯಾ. Praise God. ಹಲ್ಲೆಲೂಯಾ. ഞാൻ ജീവിതത്തിൽ ഒത്തിരി അനുഭവങ്ങളിലൂടെ പോയിട്ടുണ്ട്. ನನ್ನ ಜೀವಿತಗಳಲ್ಲಿ ಅನೇಕ ಅನುಭವಗಳಲ್ಲಿ ಹಾದು ಹೋಗಿದ್ದೇನೆ. ഒത്തിരി ഉപവസിക്കുകയും പ്രാർത്ഥിക്കുകയൊക്കെ ചെയ്യും. ನಾನು ಬಹಳ ಉಪವಾಸನೂ ಮಾಡಿದ್ದೀನಿ, ಪ್ರಾರ್ಥನೆನೂ ಮಾಡಿದ್ದೇನೆ. ഉപവാസിച്ച് പോയിരുന്ന് ഞാൻ ദൈവമേ എനിക്ക് അത് തരണേ ഇത് തരണേ എന്നൊന്നും പറയാറില്ല. ನಾನು ಉಪವಾಸ ಮಾಡಿದ ನಂತರ ದೇವರೇ ನನಗೆ ಅದು ಕೊಡು ಇದು ಕೊಡು ಅಂತ ನಾನು ಹೇಳಲಿಲ್ಲ. ആത്മീക വിടുതലുകൾക്ക് വേണ്ടി, ദൈവജനത്തിന്റെ വിടുതലുകൾക്ക് വേണ്ടി, കൃപയുടെ ശുശ്രൂഷയ്ക്ക് വേണ്ടി ഒക്കെ ഞാൻ ദൈവസന്നിധിയിൽ ഉപവസിച്ച് പ്രാർത്ഥിക്കും. ಆತ್ಮಿಕವಾದಂತ ಬಿಡುಗಡೆಗಳಿಗಾಗಿ, ಕೃಪಾವರದ ಸೇವೆಗಳಿಗಾಗಿ, ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಾಗಿ ನಾನು ಉಪವಾಸವಿದ್ದು ಪ್ರಾರ್ಥಿಸಿದ್ದೇನೆ. അത് കഴിഞ്ഞ് ഇറങ്ങി വരുമ്പോ ಅದನ್ನ ಮಾಡಿ ನಾನು ಮುಗಿಸಿ ಬಂದಾಗ പലരും ഇന്ന വിഷയത്തിൽ എങ്ങനെന്നൊക്കെ ചോദിച്ചാൽ ಅನೇಕರು ಇಂಥ ವಿಷಯಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ಕೇಳಿದ್ರೆ ഞാൻ പറയും ഞാൻ ദൈവത്തിന്റെ ദാസൻ. ನಾನು ಹೇಳ್ತೀನಿ ನಾನು ದೇವರ ದಾಸನು.